ಹೇಳಿ ಸಿಸ್ಟರ್. ಮತ್ತಾಯನ ಸುವಾರ್ತೆ 16ನೇ ಅಧ್ಯಾಯ 19 ಭೂಲೋಕದಲ್ಲಿ ನೀನು ಯಾವುದನ್ನು ಕಟ್ಟುತ್ತೀಯೋ ಅದು ಪರಲೋಕದಲ್ಲಿಯೂ ಕಟ್ಟಿರುವುದು, ಮತ್ತು ಭೂಲೋಕದಲ್ಲಿ ನೀನು ಯಾವುದನ್ನು ಬಿಚ್ಚುತ್ತೀಯೋ ಅದು ಪರಲೋಕದಲ್ಲಿಯೂ ಬಿಚ್ಚಿರುವುದು ಅಂದನು. ಬ್ರದರ್, ಇದು ಒಂದ್ಸಲ ಎಕ್ಸ್ಪ್ಲೇನ್ ಮಾಡಿದ್ರಿ, ಇನ್ನೊಂದ್ಸಲ ಮಾಡಿದ್ರೆ ಒಳ್ಳೇದಿತ್ತು ಬ್ರದರ್. ಓಕೆ, ನೋಡಿ, ಅದನ್ನ ಅರ್ಥ ಮಾಡ್ಕೊಳ್ಬೇಕಾದ್ರೆ ಸ್ವಲ್ಪ ಮೇಲಿಂದ ಓದ್ತಾ ಬರೋಣ. 17-18 ಓದುವಾಗ ನಮಗೆ ಐಡಿಯಾ ಸಿಗ್ತದೆ. 17-18 ಓದುವ. ಅದಕ್ಕೆ ಯೇಸು, ಯೋನನ ಮಗನಾದ ಸಿಮೋನನೇ, ನೀನು ಧನ್ಯನು, ಈ ಗುಟ್ಟು ನಿನಗೆ ತಿಳಿಸಿದವನು ನರಮನುಷ್ಯನಲ್ಲ, ಪರಲೋಕದ ನನ್ನ ತಂದೆಯೇ ತಿಳಿಸಿದನು. ಮತ್ತು ನಾನು ನಿನಗೆ ಒಂದು ಮಾತನ್ನು ಹೇಳುತ್ತೇನೆ, ಅದೇನೆಂದರೆ, ನೀನು ಪೇತ್ರನು, ಈ ಬಂಡೆಯ ಮೇಲೆ ನನ್ನ ಸಭೆಯನ್ನು ಕಟ್ಟುವೆನು, ಪಾತಾಳ ಲೋಕದ ಬಲವು ಅದನ್ನು ಸೋಲಿಸಲಾರದು, ಪರಲೋಕ ರಾಜ್ಯದ ಬೀಗದ ಕೈಗಳನ್ನು ನಿನಗೆ ಕೊಡುವೆನು. ಆಮೇಲೆ ಒಂದು ನಿಮಿಷ. Thank you, Jesus. ಓಕೆ, ಇಲ್ಲಿ 18 ವಾಕ್ಯವನ್ನು ನೋಡುವಾಗ, ನಾನು ನಿನಗೆ ಒಂದು ಮಾತನ್ನು ಹೇಳುತ್ತೇನೆ, ನೀನು ಪೇತ್ರನು, ಈ ಬಂಡೆಯ ಮೇಲೆ ನನ್ನ ಸಭೆಯನ್ನು ಕಟ್ಟುವೆನು. ಸಭೆ ಕಟ್ಟುವ ವಿಷಯ ಮಾತಾಡ್ತಾ ಇದ್ದಾರೆ ಅಲ್ವಾ? ಸೊ ಕಟ್ಟುವ ವಿಷಯ ಮಾತಾಡುವಾಗ ನೆಕ್ಸ್ಟ್ ಏನ್ ಹೇಳ್ತಿದ್ರೆ, ಪಾತಾಳ ಲೋಕದ ಬಲವು ಅದನ್ನು ಸೋಲಿಸಲಾರದು. ಅಂದ್ರೆ ಕಟ್ಟಿದ್ದನ್ನು ಬೀಳಿಸಲಾರದು ಅಥವಾ ಬಿಡಿಸಲಾರದು. ಅಂಡರ್ಸ್ಟ್ಯಾಂಡ್? ಇಲ್ಲಿ ಒಂದು ಕೀ ಪಾಯಿಂಟ್ ಏನಂತ ಅಂದ್ರೆ, ದೇವರ ರಾಜ್ಯಕ್ಕೆ ಸಂಬಂಧವಾದಂತ ಸಭೆ ಬಗ್ಗೆ ಯೇಸುಸ್ವಾಮಿ ಮಾತಾಡ್ತಾ ಇದೆ. ಯೇಸುಸ್ವಾಮಿ ಮುಖ್ಯ ಉದ್ದೇಶ ಅದೇ ಆಗಿತ್ತಲ್ವಾ, ಸಭೆಯನ್ನು ಕಟ್ಟುವುದು. ಸಭೆ ಅಂದ್ರೆ ಯಾರು? ನಾವುಗಳು. ಹೌದಾ? ನಮ್ಮನ್ನು ಕಟ್ಟುವುದಕ್ಕೋಸ್ಕರ ಯೇಸುಸ್ವಾಮಿ ಈ ಭೂಮಿ ಮೇಲೆ ಮಾಡಿದಂತ ದೊಡ್ಡ ಕಾರ್ಯ ಶಿಲುಬೆಯ ಯಜ್ಞ ಮತ್ತು ಪುನರುತ್ಥಾನ. ಹೌದಾ? ಆಮೇಲೆ ಅಪೊಸ್ತಲರ ಕೈಯಲ್ಲಿ ಆ ಕೆಲಸ ಕೊಟ್ಟೋದ್ರು, ನೀವು ಕಟ್ಟಿ ಅಂತ. ಹೌದಾ? ನೀವು ಬಿಡಿಸಿ ಅಂತ. ಓಕೆ, ಸೊ ಈ ಸ್ಟೇಟ್ಮೆಂಟ್ ಮೇಲೆ ಮುಂದಿನ ವಾಕ್ಯ ಏನ್ ಅರ್ಥ ಆಗ್ತದೆ? ಪರಲೋಕ ರಾಜ್ಯದ ಬೀಗದ ಕೈಗಳನ್ನು ನಿಮಗೆ ಕೊಡುವೆನು. ಅಂದ್ರೆ ಇಟ್ಸ್ ಅ ಪವರ್, ಅಥಾರಿಟಿ. ಬೀಗದ ಕೈ ಅಂತ ಹೇಳಿದ್ರೆ ಅಥಾರಿಟಿ, ಫುಲ್ ಪವರ್. ಇವಾಗ ಒಂದು ಬೀಗದ ಕೈ ಇದ್ರೆ, ಒಂದು ಅರಮನೆ ಇದ್ರೆ, ಆ ಬಾಗಿಲು ಮುಚ್ಚಿದಿದ್ರೆ ಅದಕ್ಕೆ ಬೀಗ ಹಾಕ್ತಾರೆ ಅಲ್ವಾ? ಸೊ ಎಲ್ಲ ಬಾಗಿಲುಗಳಿಗೆ ಬೀಗ ಅನ್ನೋದಿದೆ. ಸೊ ಬೀಗ ಹಾಕ್ಬೇಕಾದ್ರೆ ಬೀಗದ ಕೈ ಬೇಕು, ಬೀಗ ತೆಗಿಬೇಕಾದ್ರೆ ಬೀಗದ ಕೈ ಬೇಕು. ಇಟ್ಸ್ ಅ ಪವರ್, ಅಥಾರಿಟಿ. ಅರ್ಥ ಆಗ್ತಾ ಇದೆಯಾ? ಅಥಾರಿಟಿ, ಅಧಿಕಾರ ಮತ್ತು ಸಾಮರ್ಥ್ಯ ಅಂತ ಹೇಳ್ಬೋದು. ಹಾಗಾದ್ರೆ ದೇವರ ರಾಜ್ಯಕ್ಕೆ ವಿರೋಧವಾಗಿ ನಿಲ್ಲುವಂತ ಯಾವುದೇ ಅಂಧಕಾರ ಶಕ್ತಿಗಳಿದ್ರೆ ಅದನ್ನು ಕಟ್ಟಿ ಹಾಕ್ಬೋದು, ಅದನ್ನ ಬಿಡಿಸ್ಬೋದು. ಅಂದ್ರೆ ದೇವರ ರಾಜ್ಯದಲ್ಲಿ ಯಾವ ವ್ಯಕ್ತಿಗಳನ್ನು ಒಂದು ವೇಳೆ ದುಷ್ಟನು ಕಟ್ಟಿ ಹಾಕಿದ್ದಿದ್ರೆ, ಬಂಧನದಲ್ಲಿ ಇಟ್ಟಿದ್ದಿದ್ರೆ, ರೋಗದಲ್ಲಿ ಇಟ್ಟಿದ್ದಿದ್ರೆ, ಅವರನ್ನು ಬಿಡಿಸುವಂತ ಅಧಿಕಾರ ಅದು. ಮತ್ತು ಜನರನ್ನು ಸತಾಯಿಸಿ, ಸಭೆಯನ್ನು ಸತಾಯಿಸಿ, ವಿಶ್ವಾಸಿಗಳಿಗೆ ತೊಂದರೆ ಕೊಡುವಂತ ಎಲ್ಲ ಅಂಧಕಾರದ ಶಕ್ತಿಗಳನ್ನು ಕಟ್ಟಿ ಹಾಕಿ ಅವುಗಳನ್ನು ನಾಶಪಡಿಸುವುದಾಗಿದೆ. ಓಕೆ, ಮತ್ತು ಜನರನ್ನು ಬಿಡುಗಡೆ ಮಾಡಿ ಅವರನ್ನು ದೇವರ ಸಭೆಯಲ್ಲಿ ಬಲಪಡಿಸುವುದು, ಅದರ ಅರ್ಥ ಕಟ್ಟುವಂಥದ್ದಾಗಿದೆ. ಇಲ್ಲಿ ನಾವು ಎಷ್ಟು ಆತ್ಮಗಳನ್ನು ಗೆಲ್ತೇವೆ, ಅವುಗಳನ್ನು ಬಲಪಡಿಸ್ತೇವೆ, ಅದು ದೇವರ ರಾಜ್ಯದಲ್ಲಿಯೂ ಸಹ ಕಟ್ಟಲ್ಪಡುವುದು. ಅರ್ಥ ಆಗ್ತಾ ಇದೆಯಾ? ವಿಶ್ವಾಸಿಗಳನ್ನು ಕಟ್ಟುವುದು. ನಾವು ಇವಾಗ ಏನ್ ಮಾಡ್ತಾ ಇದ್ದೇವೆ? ವಾಕ್ಯಗಳನ್ನು ಕಲಿತು ನಿಮ್ಮನ್ನು ಬಲಪಡಿಸ್ತಾ ಇದ್ದೇವೆ. ಹೌದಾ? ನಿಮ್ಮ ಡೌಟ್ಗಳನ್ನು ಕ್ಲಿಯರ್ ಮಾಡ್ತಾ ಇದ್ದೇವೆ. ನಿಮ್ಮ ಮನಸ್ಸನ್ನು ನೀತಿಯ ಹತ್ರ, ಅಂದ್ರೆ ಸರಿ ಏನು ತಪ್ಪು ಏನು ಎನ್ನುವುದರ ಪರಿಚಯವನ್ನು ಕೊಡ್ತಾ ಇದ್ದೇವೆ, ತಿಳುವಳಿಕೆಯನ್ನು ಕೊಡ್ತಾ ಇದ್ದೇವೆ. ನೀವು ಬಲ ಹೊಂದ್ತಾ ಇದ್ದೀರಾ.
ನೀವು ಕಟ್ಟಲ್ಪಡ್ತಾ ಇದ್ದೀರಾ, ಕ್ರಿಸ್ತನ ಸಭೆಯಾಗಿ ಕಟ್ಟಲ್ಪಡ್ತಾ ಇದ್ದೀರಾ ದಿನ ದಿನ. ಅರ್ಥ ಆಗ್ತಾ ಇದೆಯಾ? ಮತ್ತೆ ನಮ್ಮ ಜೀವಿತದ ಎದುರಾಗಿ, ಸಭೆಯ ಎದುರಾಗಿ, ವಿಶ್ವಾಸಿಗಳ ಎದುರಾಗಿ ಕಟ್ಟಲ್ಪಡ್ತಾ ಇರುವಾಗ ಯಾವುದೇ ಅಂಧಕಾರ ಶಕ್ತಿಗಳು ನಮ್ಮನ್ನು ಪೀಡಿಸುವಾಗ ನಮ್ಮ ಕೈಲಿ ಅಥಾರಿಟಿ ಇದೆ. ಅವುಗಳನ್ನು ನಾವು ಬಿಡಿಸುವರಾಗಿದ್ದೇವೆ. ನಮ್ಮನ್ನು ಕಟ್ಲಿಕ್ಕೆ ಬಂದ್ರೆ ನಾವು ಬಿಡಿಸಿ ಅವುಗಳನ್ನು ಲಯಪಡಿಸ್ತೇವೆ. ಇದೇ ಈ ವಾಕ್ಯದ ಅರ್ಥ ಇದಾಗಿದೆ. ಭೂಲೋಕದಲ್ಲಿ ನೀವು ಏನನ್ನು ಕಟ್ಟುತ್ತೀರೋ ಅದು ಪರಲೋಕದಲ್ಲಿ ಕಟ್ಟಲ್ಪಡುವುದು. ಅಂದ್ರೆ ಸಭೆ ಕಟ್ಟುವ ವಿಷಯ, ನಮ್ಮ ಜೀವಿತವನ್ನು ಕಟ್ಟುವ ವಿಷಯ. ಮತ್ತು ಭೂಲೋಕದಲ್ಲಿ ನೀವು ಯಾವುದನ್ನು ಕಟ್ಟುತ್ತೀರೋ, ಯಾವುದನ್ನು ಬಿಚ್ಚುತ್ತೀರೋ ಅದು ಪರಲೋಕದಲ್ಲಿಯೂ ಸಹ ಬಿಚ್ಚಲ್ಪಡುವುದು. ಅರ್ಥ ಆಗ್ತಿದ್ಯಾ? ಅಂದ್ರೆ ಯಾವ ವ್ಯಕ್ತಿ ಬಂಧನದಲ್ಲಿದ್ದಾನೆ, ಅಂದ್ರೆ ದುಷ್ಟಶಕ್ತಿಗಳ ಬಂಧನದಲ್ಲಿದ್ರೆ, ಬಾಂಡೇಜ್ ಅಲ್ಲಿದ್ರೆ, ಆ ವ್ಯಕ್ತಿಯನ್ನು ನಾವು ಬಿಡಿಸುವಾಗ, ವ್ಯಕ್ತಿಗಳು ರೋಗದಲ್ಲಿದ್ರೆ ಆ ವ್ಯಕ್ತಿಯನ್ನು ಗುಣಪಡಿಸುವಾಗ ಆ ವ್ಯಕ್ತಿಯು ಪರಲೋಕ ರಾಜ್ಯಕ್ಕೋಸ್ಕರ ಆತನು ಬಿಡಿಸಲ್ಪಡ್ತಾನೆ. ಹೌದಾ? ಆತನು ಪರಲೋಕಕ್ಕೆ ಸಂಬಂಧ ಉಳ್ಳವನಾಗ್ತಾನೆ ಅಲ್ವಾ? ಆತನನ್ನು ಬಿಡಿಸಿ ಯೇಸುವಿನ ಪರಿಚಯ ಕೊಟ್ಟು ಆತನನ್ನು ರಕ್ಷಿಸಿದಾಗ ಆತನು ಪರಲೋಕಗೋಸ್ಕರ ಸ್ವತಂತ್ರನಾಗ್ತಾನೆ. ಇಸ್ ಇಟ್ ಕ್ಲಿಯರ್? ಅರ್ಥ ಆಗ್ತಾ ಇದೆಯಾ? ಹೌದು ಬ್ರದರ್. ಬ್ರದರ್, ಹಾ, ಬೀಗದ ಕೈಗಳು ಅಂತ ಹೇಳಿದ್ರೆ ದೇವರ ವಾಕ್ಯ ಅಲ್ವಾ? ಇಟ್ಸ್ ಅಥಾರಿಟಿ ಬ್ರದರ್. ವಾಕ್ಯ ಇಲ್ಲದೆ ನಾವು ಏನನ್ನು ಮಾಡ್ಲಿಕ್ಕೆ ಆಗುದಿಲ್ಲ. ವಾಕ್ಯ, ಕರೆಕ್ಟ್, ವಾಕ್ಯ ಪವರ್. ಈಗ ಒಂದು ಬೀಗದ ಕೈ ನಾವು ಹುಡುಕಕ್ಕೆ ಹೋದ್ರೆ ಯೇಸು ಸ್ವಾಮಿ ಅಧಿಕಾರ ಕೊಟ್ಟಿದ್ದಾರಲ್ವಾ, ಹಾವುಗಳನ್ನು ಮತ್ತು ಚೇಳುಗಳನ್ನು, ಅದರ ಸಕಲ ಅಧಿಕಾರವನ್ನು ತುಳಿಯುವುದಕ್ಕೆ ನಾನು ನಿಮಗೆ ಅಧಿಕಾರವನ್ನು ಕೊಡುತ್ತೇನೆ. ಇದು ಬೀಗದ ಕೈ, ಅಂದ್ರೆ ಚಾವಿ, ಕೀ ಆಗಿದೆ. ಸೊ ಆ ಕೀಯಲ್ಲಿ ಏನಿದೆ? ಪವರ್ ಇದೆ. ಕರೆಕ್ಟ್. ಇವಾಗ ಗೋದ್ರೇಜ್ ಅಲ್ಲಿ ನಮ್ಮ ಅಮೂಲ್ಯವಾದ ವಸ್ತುಗಳಿರುತ್ತೆ, ಅದನ್ನ ಕ್ಲೋಸ್ ಮಾಡಿ ಹೋಗ್ತೀವಿ, ಮತ್ತೆ ಚಾವಿ ನಮ್ಮ ಪರ್ಸಲ್ಲಿ ಇಟ್ಕೊಳ್ತೀವಿ. ಸೊ ಆ ಚಾವಿಗೆ ಪವರ್ ಇದೆ ಅಲ್ವಾ? ಅದೇ ತರ ಒಂದೊಂದು ವಾಕ್ಯಗಳು ಸಹ ಅಧಿಕಾರ ಕೊಡುವಂತ ವಾಕ್ಯಗಳಿಗೆ ಬೀಗದ ಕೈ ಅಂತ ಹೇಳ್ತಾರೆ. ಸೊ ಅದೇ ಇಲ್ಲಿ ಪೇತ್ರನಿಗೆ ಹೇಳಿದಂತ ವಾಕ್ಯಗಳು ಎಲ್ಲವೂ ವಾಕ್ಯ ಆಗಿದೆ. ಆ ವಾಕ್ಯಗಳೇ ಸಾಮರ್ಥ್ಯವುಳ್ಳದ್ದು, ಅಧಿಕಾರವುಳ್ಳದ್ದು, ಮತ್ತು ಅದು ಬೀಗದ ಕೈಯಾಗಿ ಯೇಸು ಸ್ವಾಮಿ ಸೂಚಿಸಿದ್ದಾರೆ. ಅರ್ಥ ಆಗ್ತಾ ಇದೆಯಾ? ಹೌದು. ವಾಕ್ಯವೇ ಸಾಮರ್ಥ್ಯ ಮತ್ತು ಅಥಾರಿಟಿ, ಅಧಿಕಾರ ಆಗಿದೆ. ಎನಿ ಡೌಟ್ ಇದ್ರೆ ಪುನಃ ಕೇಳಿ, ಇನ್ನೂ ಸಹ ಎಕ್ಸ್ಪ್ಲೈನ್ ಮಾಡು. ಎಲ್ಲಿ ತನಕ ಅರ್ಥ ಆಗುವುದಿಲ್ಲವೋ ಅಲ್ಲಿ ತನಕ ಎಕ್ಸ್ಪ್ಲೈನ್ ಮಾಡ್ತಾನೆ ಇರ್ತೀನಿ. ಹಾಗಾದ್ರೆ ನಾಳೆ ಪೇಪರ್ ತಗೊಂಡ್ ಬರ್ಬೇಕು ಎಲ್ರು. ನೆಕ್ಸ್ಟ್ ವೀಕು ಪ್ರಶ್ನೆ ಕೇಳ್ತೀನಿ, ಎಲ್ರು ಉತ್ತರ ಬರಿಬೇಕು. ಮಾರ್ಕ್ಸ್ ಇದೆ, ಮತ್ತೆ ಮಾರ್ಕ್ಸ್ ಒಳ್ಳೆ ತಂದವರಿಗೆ ಕ್ಯಾಡ್ಬರಿ ಚಾಕ್ಲೇಟ್ನ ಕಳಿಸ್ಕೊಡ್ತೀನಿ. ಓಕೆನಾ? ಹಲೋ, ಆಯ್ತು ಬ್ರದರ್. ಜಸ್ಟ್ ಕಿಡ್ಡಿಂಗ್, ತಮಾಷೆ ಮಾಡ್ತಾ ಇದ್ದೀನಿ. ಸರಿ. ಓಕೆ, ಕ್ಲಿಯರ್ ಆಯ್ತು ಎಲ್ರಿಗೂ? ಸರಿ, ನೆಕ್ಸ್ಟ್ ಡೌಟ್ ಇದ್ರೆ ಪುನಃ ಕೇಳ್ಬೋದು, ನೋ ಪ್ರಾಬ್ಲಮ್. ಕ್ಯಾನ್ ಆಸ್ಕ್. ಯಾ, ಕೀಪ್ ಆಸ್ಕಿಂಗ್. ಕೇಳಿ. ಥ್ಯಾಂಕ್ ಯು ಲಾರ್ಡ್. ಇಲ್ಲ ಅಂದ್ರೆ ನಾನು ಕೇಳ್ತೀನಿ, ನೀವು ಉತ್ತರ ಹೇಳಿ. ಒಂದು ಬ್ರದರ್ ಹೇಳಿ. ಇದು ಮಾರ್ಕನು ಬರೆದ ಸುವಾರ್ತೆ, ಮಾರ್ಕ 10ರಲ್ಲಿ 31ನೇ ವಾಕ್ಯ. ಆದರೆ ಬಹುಮಂದಿ ಮೊದಲಿನವರು ಕಡೆಯವರಾಗುವರು, ಕಡೆಯವರು ಮೊದಲಿನರಾಗುವರು ಎಂದು ಹೇಳಿದ್ದಾನೆ. ಹಿಂದೆ ಓಕೆ, ಈ ವಾಕ್ಯ ಅನೇಕ ಸಲ ನಾವು ಕೇಳಿದ್ದೇವೆ. ಹೌದಾ? ಸಿಂಪಲ್ ಆಗಿ ನಾನು ಉದಾಹರಣೆ ಮೂಲಕನೇ ಅರ್ಥ ಮಾಡಿಸ್ತೀನಿ. ಇವಾಗ ನಾವು ಕ್ರಿಸ್ತನನ್ನು ನಂಬಿ ಅನೇಕ ವರ್ಷಗಳಾಗತ್ತೆ ಅಲ್ವಾ? ಸ್ಟಾರ್ಟಿಂಗ್ ಅಲ್ಲಿ
ಮೊದಲು ನಂಬಿಕೆಯಲ್ಲಿ ಬಂದಾಗ ಮ್ಯೂಟ್ ಮಾಡಿ ಸಿಸ್ಟರ್, ತುಂಬಾ ಎಕ್ಸೈಟೆಡ್ ಆಗಿರ್ತೇವೆ ಯೇಸುವಿನ ಬಗ್ಗೆ ತಿಳ್ಕೊಳ್ಳಿಕ್ಕೆ. ಹಗಲು ರಾತ್ರಿ ಟೈಮ್ ಸ್ಪೆಂಡ್ ಮಾಡ್ತೀವಿ, ಬೈಬಲ್ ಓದ್ತೀವಿ, ಪ್ರೇಯರ್ ಮಾಡ್ತೀವಿ, ಫಾಸ್ಟಿಂಗ್ ಮಾಡ್ತೀವಿ. ಪ್ರಾರ್ಥನೆ ಎಲ್ಲಿದ್ರು ಮಿಸ್ ಮಾಡಲ್ಲ. ಕಂಟಿನ್ಯೂ ಹೀಗೆ 1 ವರ್ಷ ಆಗತ್ತೆ. 2ನೇ ವರ್ಷ ಆಗುವಾಗ ಸ್ವಲ್ಪ ಕಡಿಮೆ ಆಗುತ್ತೆ ಪ್ರಾರ್ಥನೆ, ಬೈಬಲ್ ಓದೋದು. ಯಾಕಂದ್ರೆ ತಿಳಿದಾಯ್ತಲ್ಲ ಯೇಸು ಯಾರು, ವಾಕ್ಯಗಳೇನು, ಹೀಗೆ ನಾಲೆಜ್ ಇನ್ಕ್ರೀಸ್ ಆಗುತ್ತೆ. ದೆನ್ 2ನೇ ವರ್ಷ 3ನೇ ವರ್ಷಕ್ಕೆ ತುಂಬಾ ಕಡಿಮೆ ಆಗ್ಬಿಡುತ್ತದೆ ಬೈಬಲ್ ಓದೋದು. ಯಾಕಂದ್ರೆ ನನಗೆ ಗೊತ್ತಿದೆ ಅನ್ನೋ ಒಂದು ಭಾವನೆಗಳು ಒಳಗೆ ಬರ್ಲಿಕ್ಕೆ ಆರಂಭ ಆಗ್ತದೆ. ಮತ್ತೆ ದುಷ್ಟ ಶಕ್ತಿಗಳು ಪ್ರೇರಣೆ ಕೊಡ್ತಾ ಇರ್ತದೆ. ಯು ನೋ ಎವ್ರಿಥಿಂಗ್, ನಾವು ನಿನ್ಗೆ ಬೈಬಲ್ ಎಲ್ಲ ಗೊತ್ತಿದೆ, ಸೊ ಯಾಕೆ ಮತ್ತೆ ಜಾಸ್ತಿ ಓದ್ಬೇಕು. ಹೀಗೆ ಮಾಡ್ತಾ ಮಾಡ್ತಾ ವರ್ಷಗಳು ಕಳೆದ ಹಾಗೆ ನಾವು ಡೌನ್ ಆಗ್ಬಿಡ್ತೀವಿ ಸ್ಪಿರಿಚುವಲ್ ಲೈಫಲ್ಲಿ. ಹಿಂಗೆ ವರ್ಲ್ಡ್ ಅಲ್ಲಿ ತುಂಬ್ಕೊಂಡ್ಬಿಡ್ತೀವಿ. ಬೈಬಲ್ ಓದೋದನ್ನ ಕಡಿಮೆ ಮಾಡ್ತೀವಿ, ಪ್ರೇಯರ್ ಕಡಿಮೆ, ಉಪವಾಸ ಇಲ್ಲ, ಫಾಸ್ಟ್ ಏನು ಇಲ್ಲ, ಅಂದ್ರೆ ಡಲ್ ಆಗ್ಬಿಡ್ತೀವಿ. ಮತ್ತೆ ಅದೇ ಜೀವನದಲ್ಲಿ ಜಿಗುಪ್ಸೆ. ಸೊ ಮೊದಲಿಗೆ ನಾವು ಅಷ್ಟು ಸ್ಪೀಡ್ ಆಗಿ ಓಡಿದವರು ಸ್ಪುಸ್ ಅಂತ ಡೌನ್ ಆಗ್ಬಿಡ್ತೀವಿ. ಅದೇ ಆ 4-5 ವರ್ಷ ನಾವು ಓಡಿದಂತ ಕಾಲದಲ್ಲಿ ಕೆಲವು ವ್ಯಕ್ತಿಗಳು ಪಾಪಿಯಾಗಿ ಏನು ಇಲ್ಲದಂತೆ ಹಂಗೇ ನಮ್ಮ ಮುಂದ್ಗಡೆನೇ ಇದ್ದವರು, ನಾವು ಅವ್ರನ್ನ ಎಷ್ಟೋ ಸಲ ಹೇಳಿ ಅವ್ರನ್ನ ಬೈದಿದ್ದೇವೆ. ನೀನ್ ಯಾಕಪ್ಪ ಹಾಳಾಗಿ ಹೋಗ್ತಾ ಇದೀಯಾ, ದೇವ್ರ ಕಡೆ ತಿರ್ಕೋ ಅಂತ ಅವ್ರಿಗೆ ಹೇಳ್ತಾ ಇದ್ವಿ. ಕೆಲವೊಮ್ಮೆ ಅವ್ರನ್ನ ದೂಷಿಸ್ತಾನು ಸಹ ಇದ್ವಿ. ಎಂತಪ್ಪ ನೀನ್ ಇಷ್ಟು ತಪ್ಪು ಮಾಡ್ತೀಯಾ, ನೀನ್ ಯಾಕೆ ಇಷ್ಟು ಕೆಟ್ಟವನಾಗಿದೆಯಾ ಅಂತ ದೂಷಿಸಿದ್ದು ಇರ್ಬೋದು ಉದಾಹರಣೆಗೆ. ಆದ್ರೆ 4-5 ವರ್ಷದಲ್ಲಿ ನಾವೇ ಡೌನ್ ಆಗ್ಬಿಡುವಾಗ ಆ ವ್ಯಕ್ತಿ ಸಡನ್ ಆಗಿ ಯೇಸುವನ್ನು ನಂಬಿ ಫುಲ್ ಚೇಂಜ್ ಆಗ್ಬಿಟ್ಟು ಪ್ರಾರ್ಥನೆಯಲ್ಲಿ ಫುಲ್ ಸ್ಟ್ರಾಂಗ್ ಆಗ್ಬಿಡ್ತಾನೆ, ಮತ್ತೆ ವಾಕ್ಯಗಳನ್ನು ಜಾಸ್ತಿ ಓದ್ತಾ ಇರ್ತಾನೆ. ನಾವು ಹಿಂದುಳಿದ್ ಬಿಡ್ತೀವಿ. ಅರ್ಥ ಆಗ್ತಿದೆ ನಿಮ್ಗೆಲ್ರಿಗೂ? ಅದು ಮೊದಲಿನಿದ್ದವರು ಕಡೆಯವರಾಗ್ತಾರೆ, ಕಡೆಯಲ್ಲಿದ್ದವರು ಸಡನ್ ಆಗಿ ದೇವ್ರ ರಾಜ್ಯಕ್ಕೆ ಎಂಟ್ರಿ ಹೊಡೆದ್ ಬಿಡ್ತಾರೆ. ಇನ್ನೊಂದು ಉದಾಹರಣೆ ಬೈಬಲ್ ಇಂದ. ಅನೇಕರು 3.5 ವರ್ಷಗಳ ಕಾಲ ಯೇಸುವಿನ ಸೇವೆಯಲ್ಲಿ ಅನೇಕರು ಸುವಾರ್ತೆಯನ್ನು ಕೇಳಿದ್ರು, ಅನೇಕ ಶಿಷ್ಯರು ಯೇಸುವಿನ ಹಿಂದೆ ನಡೆದ್ರು. ಬೆಸ್ಟ್ ಎಕ್ಸಾಂಪಲ್ ಪೇತ್ರ. ಯೇಸುವನ್ನು ಶಿಲುಬೆಗೆ ಹರಿಸುವಾಗ 3 ಸಲ ಯೇಸು ಯಾರಂತ ಗೊತ್ತೇ ಇಲ್ಲ ಅಂತ ಸುಳ್ಳು ಹೇಳ್ಬಿಟ್ಟು ಓಡಿ ಹೋದ. ಅದಕ್ಕೆ ಯೇಸುವನ್ನು ಶಿಲುಬೆ ಹಾಕಿದಾಗ ಒಂದು ಪಾಪಿ, ಬಲಬದಿಯಲ್ಲಿದ್ದಂತ ಪಾಪಿ, ಕರ್ತನೇ ನನ್ನನ್ನು ನೆನೆಸು ಅಂತ ತನ್ನನ್ನೇ ತಗ್ಗಿಸ್ಕೊಂಡ್ಬಿಟ್ಟು ಒಪ್ಪಿಸ್ಕೊಟ್ಟ ಜೀವನವನ್ನು. ಯೇಸು ಹೇಳ್ತಾರೆ, ನೀನ್ ಹಿಂದೆ ಪರಲೋಕದಲ್ಲಿ ನನ್ನ ಜೊತೆ ಇರುವೆ. ಸೊ ಯಾರು ಮೊದ್ಲು ಬಂದಿದ್ದು ಯಾರು? ಪೇತ್ರ ಅಲ್ವಾ ಯೇಸುವಿನ ಹಿಂದೆ. ಆ ಪಾಪಿ ಬರ್ಲಿಲ್ಲ. ಆ ಪಾಪಿ ಯೇಸುವಿನ ಹತ್ರ ಯಾವಾಗ ಬಂದ? ಕ್ರೂಸಿನ ಹತ್ತಿರ. ಪರಲೋಕಕ್ಕೆ ಮೊದ್ಲು ಎಂಟ್ರಿ ಹೊಡೆದಿದ್ದು ಯಾರು? ಪಾಪಿ. ಪೇತ್ರ ಎಲ್ಲೋದ? ಎಲ್ಲೋ ಓಡಿ ಹೋದ. ಹಿ ರಿಜೆಕ್ಟೆಡ್. ಯೇಸುವಿನ ಕ್ರೂಸಿನ ಸಮಯದಲ್ಲಿ ಪೇತ್ರನು ಯೇಸುವನ್ನು ಧಿಕ್ಕರಿಸಿದ್ದಾನೆ, ಓಡಿ ಹೋಗಿದ್ದಾನೆ. ಒಳ್ಳೆ ಎಕ್ಸಾಂಪಲ್ ಸಿಕ್ತಿವಾಗ. ಅರ್ಥ ಆಯ್ತಲ್ರಿಗೂ? ಅದಕ್ಕೋಸ್ಕರ ಜಂಬ ಕೊಚ್ಕೊಳ್ಳಿಕ್ಕೆ, ಹೆಮ್ಮೆ ಪಡ್ಲಿಕ್ಕೆ ಏನು ಇಲ್ಲ. ಎಲ್ಲ ದೇವರ ದಯೆಯಿಂದಲೇ ನಮಗೆ ಆತನ ನಾಲೆಜ್ ಆಗ್ಲಿ, ವಾಕ್ಯ ಆಗ್ಲಿ, ಬ್ಲೆಸ್ಸಿಂಗ್ಸ್ ಆಗ್ಲಿ, ಸಮಾಧಾನಗಳಾಗ್ಲಿ, ಒಳ್ಳೆ ಕುಟುಂಬವಾಗ್ಲಿ, ಒಳ್ಳೆ ಸಂಪತ್ತು, ಆಸ್ತಿ, ಹಣ, ಒಳ್ಳೆ ಜಾಬು, ಒಳ್ಳೆ ಜೀವನ, ಇದೆಲ್ಲ ಆತನಿಂದನೇ ಸಿಕ್ಕಿರೋದಕ್ಕೋಸ್ಕರ ದಿನಾಲು ನಾವು ನಮ್ರರಾಗಿ ಆತನಿಗೆ ಧನ್ಯವಾದಗಳನ್ನೇ ಸಲ್ಲಿಸ್ತಾ ಕೊನೆಯವರೆಗೆ ತಾಳ್ಬೇಕು. ನಾವು ಕೊನೆಯವರೆಗೆ ನಂಬಿಗಸ್ತನಾಗಿರುವವನೇ ರಕ್ಷಣೆ ಹೊಂದುವನು. ಬರೆದಿದೆಯಾ? ಬರೆದಿದೆ. ಕೊನೆಯವರೆಗೆ ನಂಬಿಗಸ್ತನಾಗಿರುವವನೇ ರಕ್ಷಣೆ ಹೊಂದ್ತಾನೆ. ಸ್ಟಾರ್ಟಿಂಗ್ ಅಲ್ಲಿ ಸ್ಪೀಡ್ ಆಗಿ ಓಡ್ಬಿಟ್ಟು ಲಾಸ್ಟಿಗೆ ಡಲ್ ಆಗ್ಬಿಟ್ರೆ ನರಕಕ್ಕೆ ಹೋಗ್ಲಿಕ್ಕೂ ಚಾನ್ಸ್ ಇರ್ತದೆ. ಹಾಗಾಗಿ ಒಂದೇ ಲೆವೆಲ್ ಅಲ್ಲಿ ಓಡ್ತಾ ಇರ್ಬೇಕು. ಒಂದ್ ವೇಳೆ ಬಿದ್ರು ಸಹ ಎದ್ದು ಬಿಟ್ಟು ಓಡ್ತಾ ಇರ್ಬೇಕು. ಓಟದಲ್ಲಿ ಬೀಳುವುದು ಸಹಜ, ಆದ್ರೆ ಬಿದ್ದಲ್ಲೇ ಕೂತ್ಕೊಳ್ಬಾರ್ದು, ಎದ್ದು ನಿಂತು ಓಡ್ತಾ ಇರ್ಬೇಕು. ಹಿಂದಿನವನು ಆಗ್ಬಾರ್ದು. ರೈಟ್? ಓಕೆ, ಕ್ಲಿಯರ್ ಸಿಸ್ಟರ್? ಅಲ್ಲ, ಸಂಶಯ ಇದ್ರೆ ಕೇಳಿ ಪುನಃ. ನೀವು ಕೆಲವೊಬ್ರು 30-40 ವರ್ಷದಿಂದ ಕರ್ತನಲ್ಲಿ ಇದ್ದಾರೆ, ಯೇಸುವಿನಲ್ಲಿ. ಸಡನ್ ಆಗಿ ಲೋಕಕ್ಕೆ ಹೊರಟೋಗ್ಬಿಟ್ಟು ಕುಡಿದ್ಬಿಟ್ಟು ಹಾಳಾಗಿ ಪಾಪದಲ್ಲಿ ಬಿದ್ದಿರ್ತಾರೆ. ಆದ್ರೆ ಕೆಲವೇ ತಿಂಗಳಿಂದ ಒಬ್ಬ ವ್ಯಕ್ತಿ, ಇಷ್ಟು ವರ್ಷ 40 ವರ್ಷದಿಂದ ಪಾಪದಲ್ಲಿ ಇದ್ದಂತ ವ್ಯಕ್ತಿ, ಲಾಸ್ಟ್ ಮೊಮೆಂಟ್ ಅಲ್ಲಿ ಅವನ ಯೇಸುವನ್ನು ನಂಬಿ
ಸ್ಥಿರವಾಗಿಬಿಡ್ತಾನೆ, ಸ್ಟ್ರಾಂಗ್ ಆಗಿರ್ತಾನೆ. ಇದೇ ಸಂಗತಿಗಳು ಅಂತ್ಯಕಾಲದಲ್ಲಿ ನಡೀತಾ ಇರ್ತವೆ ಯೇಸುವಿನ ಬರೋಣ ಸಮಯದಲ್ಲಿ. ಇವತ್ತು ಅನೇಕರು ವಿಶ್ವಾಸಿಗಳಾಗಿದ್ದು ಸಹ ಅನೇಕರು ಯೇಸು ಬರುವಾಗ ಆತನ ಜೊತೆ ಸೇರುವುದೇ ಇಲ್ಲ. ಆದರೆ ಇವತ್ತು ಪಾಪಿ ಆಗಿದ್ದು ಲಾಸ್ಟ್ ಮೊಮೆಂಟಾಗಿ ಅವ್ರು ಪಾಪಿಯಾಗಿ ಹೋಗ್ಬಿಡ್ತಾರೆ. ಅದಕ್ಕೆ ಯಾರನ್ನು ಸಹ ನಾವು ದೂಷಿಸಬಾರ್ದು. ಯಾವುದೇ ಪಾಪಿಯನ್ನು ನೋಡಿ ಅವರನ್ನು ನಾವು ದೂಷಣೆಯ ಮಾತುಗಳನ್ನು ಹೇಳಬಾರ್ದು. ಯಾಕೆ ಅಂದ್ರೆ ನಾಳೆ ಸ್ಥಿತಿ ನಮ್ದು ಏನಾಗುತ್ತೆ ಅಂತ ಹೇಳಕ್ಕಾಗಲ್ಲ. ನಾವು ಬಿದ್ದು ಹೋಗದೆ ಇರದಂತೆ ನಾವು ದೇವರ ಕರುಣೆಯನ್ನು ಕೇಳುತ್ತಾ ಆ ಪಾಪಿಗೋಸ್ಕರ ನಾವು ಪ್ರಾರ್ಥನೆ ಮಾಡಬೇಕೇ ಹೊರತು ನಾನು ವಿಶ್ವಾಸಿ, ನಾನು ನೀತಿವಂತನು, ನಾನು ಕ್ರೈಸ್ತನು ಅಂತ ಹೇಳಿ ಪಾಪಿಯನ್ನು ನಾವು ದೂಷಿಸ್ತಾ ಇದ್ರೆ ನೀನು ಪಾಪಿ, ನೀನು ಕುಡುಕ, ನೀನು ಕೆಟ್ಟವನು ಅಂತ ಹೇಳಿದ್ರೆ ಕೊನೆಗೆ ಏನಾಗುತ್ತೆ, ಅವನು ಪರಲೋಕಕ್ಕೆ ಹೋಗಿರ್ತಾರೆ, ನಮ್ಮ ಕಡೆಯಿಂದ ಇಲ್ಲೇ ಇದ್ಬಿಡ್ತೀವಿ. ಹಂಗೆ ಆಗ್ಬಾರ್ದು. ಹಾಗೆ ಆಗಲ್ಲ. ನಾನು ಉದಾಹರಣೆ ಕೊಟ್ಟಿದ್ದು ಆಯ್ತಾ, ಇದೇ ಅದರ ಅರ್ಥ ಆಗಿದೆ. ಸರಿಯಾ? ಸರಿ, ನೆಕ್ಸ್ಟ್. ಅರ್ಥ ಆಯ್ತಾ? ಪ್ರೈಸ್ ದಿ ಲಾರ್ಡ್. Praise the Lord. ಓಕೆ, ನೆಕ್ಸ್ಟ್. ಹೆಲ್ಪ್ ಆಗ್ತಾ ಇದೆ ಎಲ್ರಿಗೂ? ಹೌದು ಬ್ರದರ್. ಹೌದು ಬ್ರದರ್, ಕೆಲವೆಲ್ಲ ನಮ್ಗೆ ಗೊತ್ತಿರ್ತದೆ ಮತ್ತೆ ಸಹ ಹೌದಲ್ಲ ಅಂತ ಹೇಳಿ. ಅದೇ ಅದೇ ಬೇರೆಯವ್ರಿಗೆ ಸಹ ಕೇಳುವಾಗ ಅದು ರಿವೈಂಡ್ ಆಗ್ತದೆ, ರಿವಿಷನ್ ಆಗ್ತದೆ. ಸೊ ತುಂಬಾ ಒಳ್ಳೇದು. ಗುಡ್ ಗುಡ್. ಸೊ ಪ್ಲೀಸ್ ಪ್ರಶ್ನೆಯನ್ನು ತಯಾರು ಮಾಡ್ಕೊಳ್ಳಿ. ಅವಾಗ ಸೆಷನ್ ಬೇಗ ಬೇಗ ಮುಂದಕ್ಕೆ ಕೊಂಡೋಗ್ಲಿಕ್ಕೆ ಈಸಿ ಆಗುತ್ತೆ. ಪ್ರಶ್ನೆ ಕೇಳದೆ ಇದ್ರೆ ಅರ್ಥ ಏನು, ನಿಮ್ಗೆಲ್ಲ ಗೊತ್ತಿದೆ ಅಂತ ಅರ್ಥ ಅಲ್ವಾ? ಸೊ ಪ್ರಶ್ನೆ ಬೇಕು. ಎಷ್ಟು ಪ್ರಶ್ನೆ ಕೇಳ್ತೀವಿ ಅಷ್ಟು ತಿಳ್ಕೊಳ್ತೀವಿ. ಶಿಷ್ಯರು ನೋಡಿ ಯೇಸು ಹತ್ರ ಯಾವಾಗ್ಲೂ ಕೇಳ್ತಾ ಇದ್ರು, ತಿಳ್ಕೊಳ್ತಾ ಇದ್ರು. ಗೊತ್ತಿಲ್ಲದ ವಿಷಯಗಳನ್ನು ಕೇಳ್ತಿದ್ರು. ಪ್ರಾರ್ಥನೆ ಮಾಡ್ಲಿಕ್ಕೆ ಗೊತ್ತಿಲ್ಲ, ಕಲಿಸ್ಕೊಡಿ ಅಂದಾಗ ಕಲಿಸ್ಕೊಟ್ಟಿದ್ರು. ಮತ್ತು ಉಪಮೆಯ ಅರ್ಥ ಗೊತ್ತಿಲ್ದಾಗ ಅವ್ರು ಕೇಳಿದ್ರು, ಯೇಸುವೆ ನೀನ್ ಯಾಕೆ ಈ ರೀತಿ ಉಪಮೆಯಲ್ಲಿ ಮಾತಾಡ್ತಾ ಇದೀಯಾ, ನಮಗೆ ಸ್ಪಷ್ಟವಾಗಿ ಹೇಳಿಕೊಡು ಅಂತ ಹೇಳಿದಾಗ ಅವ್ರು ಹೇಳ್ಕೊಟ್ರು ಶಿಷ್ಯರಿಗೆ. ಅದೇ ರೀತಿ ಇವತ್ತು ನಾವು ಕೇಳುವಾಗ ಕರ್ತನ ಸಮಯದಲ್ಲಿ ಪ್ರಕಟಪಡಿಸ್ತಾ ಹೋಗಿ. ನಾನೆಲ್ಲ ಬಾಯಾಟ ಹಾಕೊಂಡಿದ್ದೀನ? ಇಲ್ಲ, ಸಡನ್ ಆಗಿ ಬರ್ತಾ ಇದೆ. ಇವಾಗ ಕೆಲವೊಂದು ಎಕ್ಸಾಂಪಲ್ ನನಗೆ ಶಾಕ್ ಆಗ್ತಾ ಇದೆ, ಎಲ್ಲಿಂದ ಬಂತು ಅಂತ. ದೇವರ ಆತ್ಮನು ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು ಲಾರ್ಡ್. ಎಸ್ ಸಿಸ್ಟರ್ಸ್, ಬ್ರದರ್ಸ್. ಕೇಳಿ ನಿಮ್ಮ ಕಡೆಯಿಂದ. ಮನೋಜ್ ಸಿಸ್ಟರ್, ರೋಹನ್ ಬ್ರದರ್, ಎನಿ ಕ್ವೆಶ್ಚನ್ಸ್? ಕೇಳಿಸ್ತಾ ಇದೆ ಎಲ್ರಿಗೂ ನನ್ನ ವಾಯ್ಸ್? ಹೌದು ಬ್ರದರ್. ಓಕೆ ಓಕೆ, ಸರಿ. ಓಕೆ, ಹಾಗಾದ್ರೆ ನಾನೇ ಸ್ಟಾರ್ಟ್ ಮಾಡ್ಲಾ? ಜೀವಿತ, ಏನಾದ್ರೂ ಕೇಳಲಿಕ್ಕಿದೆಯಾ? ನೀವೆಲ್ಲ ಕಲಿಯುವವರು. ಬ್ರದರ್, ಒಂದು ಕ್ವಶನ್ ಇದೆ, ಅದು ಕೇಳ್ಬೇಕಾ ಬೇಡ ಅಂತ ಗೊತ್ತಿಲ್ಲ. ಕೇಳಿ. ಈಗ ಮರಿಯಮ್ಮನವರಿಗೆ ಬೇರೆ ಕೂಡ ಮಕ್ಕಳಿದ್ರಲ್ವಾ? ಅಂದ್ರೆ ಯೇಸ್ವಾಮಿ ಅವರು ಶಿಲುಬೆಲಿ ಹಾಕುವಾಗ ಯೋಹಾನನಿಗೆ ಯಾಕೆ ಹೇಳ್ತಾರೆ ಅಮ್ಮನ ಬೇರೆ ಅವರ ಮಕ್ಕಳಿದ್ರಲ್ಲ ಬೇರೆಯವರು ಕೂಡ ಅಂತ? ಅಂದ್ರೆ ಪ್ರಶ್ನೆ ಬೇರೆ ಮಕ್ಕಳಿಗೆ ಹೇಳದೆ ತನ್ನ ಶಿಷ್ಯರಾದ ಯೋಹಾನನಿಗೆ ಹೇಳ್ತಾರಲ್ವಾ? ಯಾಕಂತ ಹೇಳಿದ್ರೆ ವೆರಿ ಸಿಂಪಲ್, ಅವರು ಯೇಸುವನ್ನು ಕೇರ್ ಮಾಡ್ತಾ ಇರ್ಲಿಲ್ಲ. ಯೇಸುವನ್ನು ಹೀಯಾಳಿಸಿದ್ರಲ್ವಾ? ನೀನ್ ಇವಾಗ ಯೆರೂಸಲೇಮಿಗೆ ಹೋಗಿ ಅಲ್ಲಿ ಹೋಗಿ ಅದ್ಭುತಗಳನ್ನು ನಡೆಸು ಅಂತ ಹೇಳ್ತಾರೆ ಯೇಸುವಿಗೆ. ಅಂದ್ರೆ ಅವ್ರು ಹೇಟ್ ಮಾಡ್ತಿದ್ರು ಯೇಸುವನ್ನು. ಬೇರೆ ಮಕ್ಕಳಿದ್ರಲ್ವಾ ಮೇರಿಗೆ, ಅವ್ರ ಸಹೋದರ ಇದ್ರಲ್ವಾ, ಯೇಸುವಿನ ಸಹೋದರರು, ಅವ್ರು ಯೇಸುವನ್ನು ಹೇಟ್ ಮಾಡ್ತಿದ್ರು. ಅವರು ಪರಿಸರ ಸೈಡ್ ತಗೊಳ್ತಿದ್ರು, ಯಹೂದ್ಯರ ಸೈಡ್ ತಗೊಳ್ತಿದ್ರು. ನೋಡಿ, ಅವ್ರಿಗೆ ಗೊತ್ತಿದೆ ಯೇಸು ಯೆರೂಸಲೇಮಿಗೆ ಹೋದ್ರೆ ಅಲ್ಲಿ ಹೊಡಿತಾರೆ ಹಿಡ್ಕೊಂಡು ಅಂತ. ಅದಕ್ಕೆ ಹೇಳ್ತಾರೆ ಇವಾಗ ನೀನು ಹೋಗು ಯೆರೂಸಲೇಮಿಗೆ ಅಂತ. ಆದ್ರೆ ಅವ್ರು ಹೇಳುವಾಗ ಹೋಗಲ್ಲ, ಯೇಸು ಬೇರೆ ಟೈಮ್ ಅಲ್ಲಿ ಹೋಗ್ತಾರೆ ಅಲ್ಲಿಗೆ. ಸೊ ಅದರಿಂದ ಕ್ಲಿಯರ್ ಗೊತ್ತಾಗತ್ತೆ ಅವರು ಯೇಸುವಿನ ಜೊತೆ ಇರ್ಲಿಲ್ಲ. ಯಾಕಂದ್ರೆ ಯೇಸು ಸೇವೆ ಸ್ಟಾರ್ಟ್ ಆದ ಮೇಲೆ ನಾಜರೇತ್ ಅಲ್ಲಿ ಇಲ್ಲಿ ಕಪರ್ನೌಮ್ ಅಲ್ಲಿ ಸ್ವಲ್ಪ ಟೈಮ್ ಇರ್ತಿದ್ರು. ಆಮೇಲೆ ಬೇರೆ ಬೇರೆ ಸ್ಥಳದಲ್ಲಿ ಇರ್ತಿದ್ರು.
ಹೌದಾ, ಶಿಷ್ಯರ ಮನೆಯಲ್ಲಿ, ಗೆತ್ಸ ಮನೆಯಲ್ಲಿ, ತಾನು ಹುಟ್ಟಿದ ಸ್ಥಳದಲ್ಲಿ ಇರ್ತಾ ಇರ್ಲಿಲ್ಲ. ಅದಕ್ಕೋಸ್ಕರ ಶಿಷ್ಯರಿಗೆ ಹೇಳ್ತಾರೆ, ಈ ತಾಯಿಯನ್ನು ನಿಮ್ಮ ಜೊತೆ ಇಟ್ಕೊಳ್ಳಿ ಅಂತ, ಕಾಪಾಡ್ಲಿಕ್ಕೋಸ್ಕರ, ಸಹಾಯ ಮಾಡ್ಲಿಕ್ಕೋಸ್ಕರ. ಅಷ್ಟು ಟೈಮ್ ಯೇಸು ಸ್ವಾಮಿ ಇದ್ರು ಅಲ್ವಾ ನೋಡ್ಕೊಳ್ಳಿಕ್ಕೆ. ಮ್ಯೂಟ್ ಮಾಡಿ ಜೀವಿತಾ, ಯಾರ ಕಡೆ ಮ್ಯೂಟ್ ಇಲ್ಲ. ಓಕೆ, ಸರಿ, ನೆಕ್ಸ್ಟ್. ಥ್ಯಾಂಕ್ ಯು ಲಾರ್ಡ್. ಸೊ ಸೆಷನ್ ಸ್ಲೋ ಆಗಬಾರ್ದು, ಇಲ್ಲಾಂದ್ರೆ ನಾನು ಸ್ಟಾರ್ಟ್ ಮಾಡ್ಲಾ? ಪ್ರೇಸ್ ದ ಲಾರ್ಡ್ ಬ್ರದರ್. ನಾನು ಒಂದು ವಿಷಯ ಕೇಳಿ, ಒಬ್ರು ಹೇಳ್ತಾ ಇದ್ರು, ಅವರನ್ನೇ ಏನ್ ಮಾಡ್ಲಿಕ್ಕೆ ಜಸ್ಟ್ ಕೇಳಿದ್ರು, ಯೇಸು ಈ ಲೋಕದಲ್ಲಿ ಬಡತನದಲ್ಲಿ ಇರ್ಲಿ, ಅವರಿಗೆ ಟ್ರೆಷರಿ ಇತ್ತು, ಆ ಟ್ರೆಷರಿ ಇದ್ರು ಅಂತ ಹೇಳಿದ್ರೆ ಅವ್ರ ಹತ್ರ ಬಹಳ ಹಣ ಇತ್ತು ಅಂತ ಹೇಳಿ ಒಬ್ರು ಹೇಳ್ತಾ ಇದ್ರು ಸೇವಕರು. ಅದು ಅದು ಎಷ್ಟರ ಮಟ್ಟಿಗೆ ಸರಿ ಅಂತ ನೋಡಿ, ಅದಕ್ಕೆ ಬೇಕಾದಂತ ಒಂದು ಕ್ಲಾರಿಟಿ ಜಾಸ್ತಿ ಇಲ್ಲದಿದ್ರು ಸ್ವಲ್ಪ ಮಟ್ಟಿಗೆ ಅಲ್ಲಿ ಇಲ್ಲಿ ಇದ್ದಂತ ವಾಕ್ಯಗಳನ್ನು ನಾವು ನೋಡುವಾಗ, ಇಸ್ಕರಿಯೋತ್ ಯೂದನ ಕೈಯಲ್ಲಿ ಒಂದು ಚೀಲ ಇತ್ತು. ಸೊ ಅದರಲ್ಲಿ ಹಣ ಇಟ್ಕೊಳ್ತಾ ಇದ್ದ ಅನ್ನೋದಕ್ಕೆ ಬೈಬಲ್ ಅಲ್ಲಿ ತಿಳಿಸಿದ್ದಾರೆ. ಹೌದಾ? ಸೊ ಒಂದ್ ಕಡೆ ಹೇಳ್ತಾರೆ ನೋಡಿ, ಶಿಷ್ಯರು ಸಹ ಹೇಳ್ತಾರೆ, ಇವಾಗ ಇವ್ರಿಗೆ ಇಷ್ಟು ಜನರಿಗೆ ಊಟ ಕೊಡು ಅಂದಾಗ ಅಷ್ಟು ಹಣ ನಮ್ಮ ಹತ್ರ ಇಲ್ಲ, ಇಷ್ಟೇ ಹಣ ಇದೆ ಅಂತ. ಸ್ವಲ್ಪ ಹಣದ ನಂಬರ್ ಎಷ್ಟು, 200 ಅಥವಾ 50? 200 ಇರ್ಲಿಲ್ಲ, 200 ಹಣ ಅದಷ್ಟು ಬೇಕು ಅಂತ ಹೇಳ್ತಾರೆ ಅವ್ರು. ಹಾ, ನೋಡಿ. ಸೊ ಅದು ಒಂದಾಯ್ತು. ಇನ್ನೊಂದು ಕಡೆಗೆ ಇನ್ನೊಂದು ಕಡೆಯಲ್ಲಿ ನೋಡುವಾಗ, ಯೂದ ಇಸ್ಕರಿಯೋತನ ಬಗ್ಗೆ ಹೇಳುವಾಗ, ಎಷ್ಟು ಹಣ ಕಡಿಮೆ ಇದ್ದದಕ್ಕೋಸ್ಕರ ಆತನ 30 ನಾಣ್ಯಗೋಸ್ಕರ ಮಾರ್ಲಿಕ್ಕೆ ರೆಡಿ ಆಗ್ತಾನೆ ಯೇಸುವನ್ನು ಹಿಡ್ಕೊಡ್ಲಿಕ್ಕೆ. ಬ್ರದರ್, ಮತ್ತೊಂದು ಬೆಸ್ಟ್ ಎಕ್ಸಾಂಪಲ್ ಇದೆ. ಅದ್ ಏನಂತ ಹೇಳಿದ್ರೆ, ಟ್ಯಾಕ್ಸ್ ಕೊಡ್ಬೇಕಾದ್ರೆ 1 ನಾಣ್ಯ ಇದರಿಂದ ತೆಗಿತಾರೆ, ಈ ಫಿಶ್, ಮೀನಿನ ಬಾಯಿ. ಹಾ, ನೋಡಿ, ಟ್ಯಾಕ್ಸ್ ಕೊಡ್ಲಿಕ್ಕೆ ಹಣ ಇಲ್ಲ ಆಗಿತ್ತು. ಒಂದು ವೇಳೆ ಅವ್ರ ಹತ್ರ ಒಂದು ಆಫರಿಂಗ್ ಬಾಕ್ಸ್ ಇದ್ದಿದ್ರೆ ಖಂಡಿತವಾಗಿ ಅದರಿಂದ ತೆಗೆದುಕೊಡ್ತಾ ಇದ್ರು. ಅದಕ್ಕಾಗಿ ಅಲ್ಲಿ ನಮ್ಗೆ ಕ್ಲಾರಿಟಿ ಸಿಗುತ್ತೆ, ಹಣ ಇಲ್ಲದ ಕಾರಣ ಯೇಸು ಅಲ್ಲಿ ಮಿರಾಕಲ್ ಮಾಡ್ತಾರೆ. ಫಿಶ್ ಹಿಡಿದು ಮೊದಲೇ ಸಿಕ್ಕುವಂತ ಫಿಶ್ ಬಾಯಲ್ಲಿ ನಾಣ್ಯ ಇರುತ್ತೆ ಅಂತ ಹೇಳ್ತಾರೆ, ಅದು ಸಿಗ್ತದೆ ಅವನಿಗೆ. ಇಬ್ಬರಿಗೂ ಸೇರಿಸಿ ಟ್ಯಾಕ್ಸ್ ಅನ್ನ ಕಟ್ಲಿಕ್ಕೆ ಹೇಳ್ತಾರೆ. ಸೊ ಇಲ್ಲಿ ಒಂದು ಅರ್ಥ ಆಗುತ್ತೆ ಅಂತ ಹೇಳಿದ್ರೆ, ಹಣವನ್ನು ಅವರು ಸೇವ್ ಮಾಡಿಕೊಂಡು ಇರ್ಲಿಲ್ಲ. ಆ ಮೂಮೆಂಟಿಗೆ ಬೇಕಾಗಿರುವಂತ ಹಣದ ವ್ಯವಸ್ಥೆಯನ್ನು ಯೇಸು ಸ್ವಾಮಿ ಮಾಡ್ತಾ ಇದ್ರು ಅನ್ನೋದು ನಮಗೆ ಕ್ಲಾರಿಟಿ ಸಿಗ್ತದೆ. ಇಮ್ಮಿಡಿಯೇಟ್ ಆಗಿ ಪೇತ್ರ ಏನ್ ಮಾಡ್ತಾನೆ, ಆ ನಾಣ್ಯದಿಂದ ತನ್ನ ಕುಟುಂಬದ, ತನ್ನ ಮನೆ ಟ್ಯಾಕ್ಸು ಮತ್ತೆ ಯೇಸು ಸ್ವಾಮಿಗೂ ಸಂಬಂಧಪಟ್ಟಂತ ಟ್ಯಾಕ್ಸ್ ಅನ್ನ ಪೇತ್ರ ಕಟ್ಬಿಡ್ತಾನೆ. ಅಂದ್ರೆ ಯೇಸು ಸ್ವಾಮಿ ಟ್ಯಾಕ್ಸ್ ಕಟ್ಟುವ ಬಗ್ಗೆನೂ ಸಹ ಎಷ್ಟು ಕಾಳಜಿ ವಹಿಸ್ತಿದ್ರು ಅನ್ನೋದು ಇಲ್ಲಿ ಅರ್ಥ ಆಗುತ್ತೆ. ಅಂದ್ರೆ ನಮ್ಮ ಮನೆ ಟ್ಯಾಕ್ಸ್ ಆಗ್ಲಿ, ನಮ್ಮೆಲ್ಲರ ಟ್ಯಾಕ್ಸ್ ಇದೆ, ಬಿಲ್ಲಿಂಗ್ಸ್ ಇದೆ, ಎಲೆಕ್ಟ್ರಿಕ್ ಬಿಲ್ಲು, ಗ್ಯಾಸ್ ಬಿಲ್ಲು ಅಲ್ವಾ, ರೇಷನ್ ತರಬೇಕು, ಮತ್ತೆ ಇಯರ್ಲಿ ಟ್ಯಾಕ್ಸ್ ಇರ್ತದೆ, ಲ್ಯಾಂಡ್ ಟ್ಯಾಕ್ಸ್, ಹೌಸ್ ಟ್ಯಾಕ್ಸ್, ಕರೆಕ್ಟ್. ಇದ್ರ ಬಗ್ಗೆನೂ ಸಹ ಕರ್ತನು ಕಾಳಜಿ ವಹಿಸ್ತಾರೆ ಅನ್ನೋದಕ್ಕೆ ಸ್ಪಷ್ಟ. ಆಮೇಲೆ 5,000 ಜನರಿಗೆ ಊಟ ಕೊಡಿಸುವಾಗ ನೀವೆಲ್ಲ ಕೊಡಿ ಊಟ ತಂದು ಅಂದಾಗ ಶಿಷ್ಯರು ಹೇಳ್ತಾರೆ, ಅಷ್ಟು ಹಣ ಇಲ್ಲ ಅಂತ. ಆವಾಗ ಯೇಸು ಸ್ವಾಮಿ ಹೇಳ್ತಾರೆ, ನಿಮ್ಮ ಹತ್ರ ಏನಿದೆ ಅದನ್ನ ಕೊಡಿ ಅಂತ ಹೇಳಿದಾಗ ಆ 2 ಮೀನು 5 ರೊಟ್ಟಿಗಳನ್ನು ತೆಗೆದು ಯೇಸು ಸ್ವಾಮಿ ಅಷ್ಟು ಜನರಿಗೆ ಮಿರಾಕಲ್ ಮಾಡಿ ಉಣಿಸ್ತಾರೆ. ಸೊ ಇದರಿಂದ ಗೊತ್ತಾಗ್ತದೆ ಅವರು ಕ್ಯಾರಿ ಮಾಡ್ತಾ ಇರ್ಲಿಲ್ಲ ಏನನ್ನು ಸಹ. ಇನ್ನೊಂದ್ ಕಡೆ ನೋಡ್ಬೋದು, ಐ ಥಿಂಕ್ ಮ್ಯಾಥ್ಯೂ 8, ಲೂಕ್ 8 ಅಂತ ಗೊತ್ತಿಲ್ಲ, ಅಲ್ಲಿ ಕೆಲವು ಸ್ತ್ರೀಯರು ಯೇಸುವಿನ ಸೇವೆಯಲ್ಲಿ ತಮ್ಮ ಕೈಯಿಂದ ಆದಂತ ಸಹಾಯಗಳನ್ನು ಮಾಡ್ತಾ ಇದ್ರು, ಚಿಕ್ಕ ಪುಟ್ಟ ಸಹಾಯ ಮಾಡ್ತಾ ಇದ್ರು, ಹಣಕಾಸಿನ ಸಹಾಯ. ಸೊ ಇಟ್ ವಾಸ್ ಗುಡ್ ರಿಯಲಿ. ಸೊ ಇದರಿಂದ ನಮಗೆ ಚಿಕ್ಕ ಪುಟ್ಟ ಇನ್ಫಾರ್ಮೇಶನ್ ಗಾಸ್ಪೆಲ್ ಇಂದ ಸಿಗ್ತದೆ. ಸೊ ಯೇಸು ಸ್ವಾಮಿ ಸೇವಿಂಗ್ ಮಾಡ್ಕೊಂಡು ಇಡ್ತಾ ಇರಲಿಲ್ಲ, ಆ ಟೈಮಿಗೆ ತಕ್ಕಂತೆ ಏನೇನ್ ಬೇಕೋ ಅದನ್ನ ಅವರು ಯೂಸ್ ಮಾಡ್ತಾ ಇದ್ರು, ಅಥವಾ ಮಿರಾಕಲ್ ಮಾಡಿ ಅದ್ಭುತವಾಗಿ ಅದನ್ನ ಅವರ ನೀಡ್ಗಳನ್ನು, ಕೊರತೆಗಳನ್ನು ನೀಗಿಸ್ತಿದ್ರು. ಯಾಕಂದ್ರೆ ಒಂದ್ ವೇಳೆ ಶೇಖರಿಸಿಟ್ಟಿದ್ರೆ ಅವರ ವಾಕ್ಯನೇ ಅವ್ರು ಮುರಿದಂಗ ಆಗ್ತಾ ಇತ್ತು. ನಾಳಿನ ಬಗ್ಗೆ ನೀವು ಚಿಂತೆ ಮಾಡಬೇಡಿರಿ, ನಾಳಿನ ಬಗ್ಗೆ ನಾಳೆಯೇ ಚಿಂತೆ ಮಾಡುವುದು, ನೀವು ಇವತ್ತಿನ ಕೆಲಸ ಮಾಡಿ. ಹೌದಾ? ಅದು ಏನದು? ದೇವರ ವಾಕ್ಯವನ್ನು ಕಲೀಲಿ, ದೇವರ ವಾಕ್ಯದ ಬಗ್ಗೆ ನೀವು ತಿಳ್ಕೊಳ್ಳಿ.
ದೇವ್ರ ರಾಜ್ಯದ ಬಗ್ಗೆ ತಿಳ್ಕೊಳ್ಳಿ. ಇದು ನಿಮ್ಮ ಡ್ಯೂಟಿ. ನಾಳೆ ಬಗ್ಗೆ ಜಾಸ್ತಿ ಚಿಂತೆ ಮಾಡಬೇಡಿ, ಏನ್ ಕುಡಿಬೇಕು, ಏನ್ ತಿನ್ಬೇಕು, ಏನು ಹೊತ್ಕೊಳ್ಬೇಕು ಅಂತ. ಕರೆಕ್ಟ್? ಸೊ ನಮ್ಮ ಬಗ್ಗೆ ತುಂಬಾ ಚಿಂತೆ ಮಾಡ್ತಾರೆ ಅನ್ನೋದು ಅಲ್ಲಿ ಸಹ ಗೊತ್ತಾಗತ್ತೆ. ಇನ್ನು ಸಹ ನೋಡಕ್ ಹೋದ್ರೆ ಅದು 5,000 ಜನರಿಗೆ ಊಟ ಕೊಡುವ ಮುಂಚೆ ಅಲ್ಲಲ್ಲ, ಈ ಬೆಟ್ಟದ ಪ್ರಸಂಗದಲ್ಲಿ 3 ದಿವಸ ಅವರಿಗೆ ವಾಕ್ಯ ಕೊಡ್ತಾ ಇದ್ದಾರೆ ಕಂಟಿನ್ಯೂ ಆಗಿ. ವಾಕ್ಯ ಕೊಟ್ಟ ನಂತರ 3ನೇ ದಿನದ ನಂತರ ಎಲ್ರಿಗೂ ಹಸಿವಾಗಿರುವುದು ಯೇಸುವಿಗೆ ತಿಳಿದು ಬರ್ತದೆ. ಅವಾಗ ಯೇಸು ಕರುಣೆ ತೋರಿ ಹೇಳ್ತಾರೆ, ಇವರಿಗೆ ಹಸಿವಾಗಿದೆ, ಇವ್ರನ್ನ ಮನೆಗೆ ಕಳಿಸ್ಕೊಡಿ, ಆದ್ರೆ ಅದಕ್ಕಿಂತ ಮುಂಚೆ ಊಟ ಕೊಡಿ, ಯಾಕಂದ್ರೆ ಅವರು ಹೋಗುವ ರಸ್ತೆಯಲ್ಲಿ ಎಲ್ಲಿ ಆದ್ರೂ ಬಿದ್ದು ಹೋಗ್ಬಾರ್ದು ಅಂತ. ಇದು ನಮ್ಮ ಜೀವಿತಕ್ಕೆ ಸಂದೇಶ ಆಗಿದೆ. ನಮ್ಮ ಜೀವಿತದಲ್ಲಿ ನಾವು ಕೊರತೆಯಿಂದ ಟೆನ್ಷನ್ ಮಾಡಿಬಿಟ್ಟು ನಾವು ಬಿದ್ದು ಹೋಗ್ಬಾರ್ದು, ನಾವು ದಣಿದು ಹೋಗ್ಬಾರ್ದು, ನಿರಾಶರಾಗ್ಬಾರ್ದು. ಹೌದಾ? ನಮ್ಮ ಕೊರತೆಗಳು ನಮಗೆ ಸಿಗದೇ ಇದ್ದಾಗ, ನಮ್ಮ ಬೇಡಿಕೆಗಳು ಪೂರೈಕೆ ಆಗದೇ ಇದ್ದಾಗ ಏನಾಗುತ್ತೆ ಹೇಳಿ? ನಾವು ನಿರಾಶೆಗೊಳಗಾಗ್ತೀವಿ. ಆಗ್ತೀವೋ ಇಲ್ವಾ? ಆಗ್ತೀವಿ. ಇದ್ದೀರಾ ಎಲ್ರು? ಪ್ಲೀಸ್ ರಿಪ್ಲೈ ಮಾಡಿ. ಹೌದು. ಹೌದು ಬ್ರದರ್. ನಿರೀಕ್ಷೆಗೊಳಗಾಗ್ತೀವಿ ಅಲ್ವಾ? ಅದಕ್ಕೆ ಯೇಸು ಅವ್ರಿಗೆ ಹೇಳ್ತಾ ಇದ್ದಾರೆ. ಒಂದು ವಾಕ್ಯ ಓದಿ ನೋಡುವ. ಮತ್ತಾಯ 15:32. ಮತ್ತಾಯನ ಸುವಾರ್ತೆ 15:32. ಆಗ ಯೇಸು ಹ್ಮ್. ತನ್ನ ಶಿಷ್ಯರನ್ನು ಹತ್ತಿರಕ್ಕೆ ಕರೆದು ಅವರಿಗೆ, ನೋಡಿ ಸಂಕಟ ಪಡುತ್ತೇನೆ. ಹ್ಮ್. ಅವರು ನನ್ನ ಬಳಿಗೆ ಬಂದು ಈಗ 3 ದಿನವಾಯಿತು, ಅವರಿಗೆ ಊಟಕ್ಕೆ ಏನು, ಅವರನ್ನು ಉಪವಾಸವಾಗಿ ಕಳುಹಿಸಿ ಬಿಡುವುದಕ್ಕೆ ನನಗೆ ಮನಸ್ಸಿಲ್ಲ, ದಾರಿಯಲ್ಲಿ ಬಳಲಿ ಹೋದಾರು ಎಂದು ಹೇಳಿದನು. ಓಕೆ, ನೋಡಿದ್ರೆ ಎಷ್ಟು ಕನ್ಸರ್ನ್ ಇದೆ ನೋಡಿ ಎಸ್ ಸ್ವಾಮಿಗೆ. ಹೌದಾ? ನಮ್ಮ ಈ ಜೀವಿತದ ಈ ದಾರಿಯಲ್ಲಿ, ಬದುಕಿನ ಈ ನಮ್ಮ ಕಾಲದಲ್ಲಿ ನಾವು ಕೆಲವೊಮ್ಮೆ ನಿರಾಸೆಗೊಳಗಾಗ್ತೀವಿ. ಹೌದಾ? ದಣಿದು ಹೋಗ್ತೀವಿ, ಡಿಪ್ರೆಸ್ ಆಗ್ತೀವಿ, ಟೆನ್ಷನ್ ಅಲ್ಲಿ ಹೋಗ್ತೀವಿ, ಚಿಂತೆಗೊಳಗಾಗ್ತೀವಿ, ಏನು ಮಾಡಬೇಕು ಅಂತ. ಬಟ್ ಯೇಸುವಿಗೆ ಗೊತ್ತುಂಟು ಆ ಹೊತ್ತಿಗೆ ಅದು ಪ್ರೊವೈಡ್ ಆಗ್ಬೇಕು ಅಂತ. ಅದಕ್ಕೋಸ್ಕರ ನಿರಂತರವಾಗಿ ನಾವು ಡಿಪೆಂಡ್ ಆಗ್ಬೇಕು ಯೇಸುವಿನ ಮೇಲೆ. ಡಿಪೆಂಡ್ ಅಂದ್ರೆ ಕನ್ನಡ ಶಬ್ದ ಆಶ್ರಯಿಸ್ಕೊಳ್ಬೇಕು. ಯೇಸುವನ್ನೇ ಆಶ್ರಯಿಸ್ಬೇಕು ಅಂತ ಹೇಳಿದ್ರೆ, ನಾಳೆಗೆ ನನಗೆ ಇದೆಲ್ಲ ಬೇಕು, ಅವಶ್ಯಕತೆ ನನಗೆ ಯೇಸು ಕೊಡ್ತಾರೆ ಅನ್ನುವಂತ ನಂಬಿಕೆಯನ್ನ ಪ್ರಕಟ ಮಾಡ್ಬೇಕು. ನಾವು ಪ್ರಾರ್ಥನೆಯಲ್ಲಿ ಹೇಳ್ಬೇಕು, ಯೇಸು ನನಗೆ ನಂಬಿಕೆ ಇದೆ, ನೀ ನನಗೆ ಪೂರೈಸ್ತೀಯ, ನೀನು ನನ್ನ ಉತ್ತಮ ಕುರುಬನು, ಒಳ್ಳೆಯ ಕುರುಬನು, ನನಗೆ ಬೇಕಾದಂತ ಮೇವನ್ನು ನೀನು ಕೊಡುತ್ತೀಯ ಅಂತ ಆ ವಾಕ್ಯವನ್ನು ಎತ್ತಿ ಹೇಳುವಾಗ ಅದು ಕನ್ಫರ್ಮ್ ಆಗತ್ತೆ, ಡಿಕ್ಲೇರ್ ಆಗತ್ತೆ ಹೆವೆನ್ ಅಲ್ಲಿ. ಕರ್ತನ್ ನೋಡ್ತಾ ಇದ್ದಾರೆ, ನನ್ನ ವಾಕ್ಯವನ್ನು ಡಿಕ್ಲೇರ್ ಮಾಡಿ ಹೇಳ್ತಾ ಇದ್ದಾನೆ. ವಾಕ್ಯವನ್ನು ಎತ್ತುವಾಗ ಅದು ಅಥಾರಿಟಿ. ವಾಕ್ಯ ಎತ್ತಿದ ಕೂಡಲೇ, ನಾವು ಅದನ್ನ ಕನ್ಫರ್ಮ್ ಮಾಡಿದ ಕೂಡಲೇ ಕರ್ತನ ಮುಂದೆ ಅದು ಡಿಕ್ಲೇರ್ ಆಗತ್ತೆ. ಅವಾಗ ಅಲ್ಲಿಂದ ಸ್ಯಾಂಕ್ಷನ್ ಆಗ್ಲೇಬೇಕು. ಇವಾಗ ಪಾರ್ಲಿಮೆಂಟ್ ಅಲ್ಲೆಲ್ಲ ಮೀಟಿಂಗ್ ನಡೆಯುವಾಗ ಮಾತುಗಳನ್ನ ಹೇಳ್ತಾರಲ್ವ MLAsಗಳು, MP ಗಳೆಲ್ಲ, ಅವ್ರು ಹೇಳೋ ಮಾತಿನಲ್ಲೇ ಅಲ್ಲಿ ಏನ್ ಮಾಡ್ಬೇಕೆನ್ನೋದು ಕನ್ಫರ್ಮ್ ಆಗುತ್ತೆ ಅಲ್ವಾ? ಸ್ಯಾಂಕ್ಷನ್ ಆಗತ್ತೆ, ಯಾವ್ದು ಬಿಲ್ ಪಾಸ್ ಮಾಡ್ಬೇಕು ಅಥವಾ ಇಲ್ಲ ಅಂತ. ಅದೇ ರೀತಿ ನಾವು ವಾಕ್ಯ ಎತ್ತಿ ಪ್ರಾರ್ಥನೆ ಮಾಡುವಾಗ ಆ ಪ್ರಾರ್ಥನೆಯು ಪರಲೋಕ ರಾಜ್ಯದಲ್ಲಿ ಮುಂದೆ ಸೇರುವಾಗ ಅಲ್ಲಿ ಸ್ಯಾಂಕ್ಷನ್ ಆಗ್ಬಿಡತ್ತೆ. ನೋಡಿ, ನನ್ನ ಈ ಮಗನು ಈ ವಾಕ್ಯವನ್ನು ಎತ್ತಿ ಹೇಳಿದ್ದಾನೆ, ಇವಾಗ ಈ ವಾಕ್ಯಕ್ಕೆ ಅನುಸಾರವಾಗಿ ನಾನು ನಡೆದೇ ಇದ್ರೆ ದೇವರೇ ಅದನ್ನು ಮುರಿದಾಗತ್ತಲ್ವಾ? ಸೊ ಅಷ್ಟು ನಂಬಿಕೆಯುಳ್ಳವರಾಗಿ ನಾವು ಆ ವಾಕ್ಯವನ್ನು ಎತ್ತಿ ಹೇಳ್ಬೇಕು. ನೋಡಿ, ನೀತಿವಂತರ ಪ್ರಾರ್ಥನೆಗೆ ಉತ್ತರ 100ಕ್ಕೆ 100 ಸಿಗುತ್ತದೆ ಎನ್ನುವ ಭರವಸೆ ನಮಗೆ ಉಂಟು ಅಂತ ವಾಕ್ಯ ಹೇಳ್ತದೆ. ನಂಬ್ತೀರಾ? 100ಕ್ಕೆ 100 ಭರವಸೆ ನಮಗುಂಟು. ನೀತಿವಂತರ ಪ್ರಾರ್ಥನೆಗೆ ದೇವರು ಉತ್ತರ ಕೊಡುತ್ತಾನೆ. ಐ ಥಿಂಕ್ 1 ಯೋಹಾನ 4:17-18 ಅಲ್ಲೆಲ್ಲೋ ಬರ್ದಿದೆ. ಓಕೆ, ಸೊ ಆಕ್ಚುಲಿ ಬ್ರದರ್ ಕೇಳಿದ ಪ್ರಶ್ನೆ ಬೇರೆ, ನಾವು ಸ್ವಲ್ಪ ಮುಂದೆ ಹೋಗ್ಬಿಟ್ವಿ ಲೀಡ್ ಆಗ್ತಾ. ಇಟ್ಸ್ ಓಕೆ, ಇದು ನಿಮ್ಮ ಪ್ರಯೋಜನಕ್ಕಾಗಿದೆ, ರೈಟ್? ಓಕೆ, ಸೊ ಓಕೆ, ಕ್ಲಿಯರ್ ಅಲ್ವಾ? ಸೊ ಎಸ್ ಸ್ವಾಮಿ ಕಂಟಿನ್ಯೂಸ್ ಆಗಿ ಏನನ್ನು ಸೇವಿಂಗ್ ಅನ್ನು ಕ್ಯಾರಿ ಮಾಡ್ತಾ ಇರಲಿಲ್ಲ. ಆ ಗಳಿಗೆಗೆ ತಕ್ಕಂತೆ, ಆ ಸಮಯಕ್ಕೆ ತಕ್ಕಂತೆ ಬೇಕಾದಂತ ಅವಶ್ಯಕತೆಗಳಿಗೋಸ್ಕರ ಯೇಸು ಕರ್ತನೆ ಏನ್ ಮಾಡ್ತಿದ್ರು? ಅದ್ಭುತಗಳನ್ನು ನಡೆಸ್ತಿದ್ರು.
ದೇವರ ಸಾಮರ್ಥ್ಯದಿಂದ ಅದ್ಭುತಗಳನ್ನು ನಡೆಸ್ತಿದ್ರು. ಕಾನಾನ್ ಮದುವೆಯಲ್ಲಿ ಅವರಿಗೆ ಕೊರತೆ ಏನಾಯ್ತು? ದ್ರಾಕ್ಷಾರಸ ಕೊರತೆ ಆಯ್ತು. ಸೊ ಅವರು ಆ ಗಳಿಗೆಯಲ್ಲಿ ಅಂಗಡಿಯಲ್ಲಿ ಸಿಕ್ತಿತ್ತೇನೋ ಗೊತ್ತಿಲ್ಲ, ಹಣ ಕೊಟ್ಟು ಅವರಿಗೆ ಸಹಾಯ ಮಾಡ್ಬೋದಿತ್ತು, ಹಾಗೆ ಮಾಡ್ಲಿಲ್ಲ. ಏನ್ ಮಾಡಿದ್ರು? ಅದ್ಭುತ ನಡೆಸಿದ್ರು. ಅದ್ಭುತ ನಡೆಯುವಾಗ ದೇವರಿಗೆ ಮಹಿಮೆ ಆಗುತ್ತೆ. ಆಮೇನ್. ಕೆಲವೊಮ್ಮೆ ನಮ್ಮ ಜೀವಿತದಲ್ಲಿರುವ ಕೊರತೆ ಅದು ದೇವರ ಮಹಿಮೆಗೋಸ್ಕರ ಸಹ ಆಗಿದೆ. ಆ ಕೊರತೆ ಬರುವಾಗ ನಾವು ಪ್ರಾರ್ಥಿಸ್ತೀವಿ, ಕಣ್ಣೀರ್ ಸುರಿಸ್ತೀವಿ, ಅವಾಗ ದೇವರು ಅದ್ಭುತ ಮಾಡ್ತಾರೆ. ಅವಾಗ ಮಹಿಮೆ ಯಾರಿಗೆ ಸಿಗತ್ತೆ? ಕರ್ತನಿಗೆ. ಥ್ಯಾಂಕ್ಸ್ ಹೇಳ್ತೀವಲ್ವಾ ನಾವು? ಹಾಗೆ. ಓಕೆ, ಅರ್ಥ ಆಗ್ತಾ ಇದೆಯಾ? ಎಸ್, ಸಂತೋಷ. ಮಾತಾಡಿ, ನೀವು ಸಹ ಎಲ್ರು ಮಾತಾಡಿ ಪ್ಲೀಸ್. ಥ್ಯಾಂಕ್ ಯು ಜೀಸಸ್, ಹಾಲೆಲೂಯಾ. ವಿ ಆರ್ ಚರ್ಚ್. ಅದರ ಅರ್ಥ ಇದಲ್ಲ ನಾನು ಒಬ್ನೇ ಮಾತಾಡ್ತಾ ಇರೋದು, ನೀವು ಸಹ ಮಾತಾಡ್ತಾ ಇರುವಾಗ ನಾವೆಲ್ಲರೂ ಒಂದು ಕುಟುಂಬ ಅನ್ನೋದು ಅರ್ಥ ಆಗತ್ತೆ. ಚರ್ಚ್ ಅನ್ನ ಈ ಸಿಸ್ಟಮ್ಗಳು ಲೋಕದವರು ಮಾಡಿದ್ದು. ಒಬ್ರು ಹೇಳ್ತಾ ಇರೋದು ನಿಂತ್ಕೊಂಡು ಪ್ರಸಂಗ ಮಾಡೋದು, ಬಾಕಿ ಎಲ್ರು ಸುಮ್ಮನೆ ಕೂತ್ಕೊಳ್ಳೋದು. ಬಟ್ ಈ ಸೆಷನ್ ಹಾಗೆ ಅಲ್ಲ, ನಾವೆಲ್ಲರೂ ಸೇರಿ ಮಾತಾಡುವಂತ ಸೆಷನ್ ಆಗಿದೆ. ಯಾಕಂತ ಹೇಳಿದ್ರೆ ಯೇಸು ಸ್ವಾಮಿ ಕೆಲವರು ಮನೆಯಲ್ಲಿ ಕೂತ್ಕೊಳ್ಳುವಾಗ ಕುಟುಂಬವಾಗಿ ಅಲ್ಲಿ ಸೇರ್ತಿದ್ರು, ಎಲ್ಲರೂ ಮಾತಾಡ್ತಿದ್ರು ಯೇಸುವಿನ ಹತ್ರ, ತಮ್ಮ ಸಿಚುವೇಶನ್ ಗಳನ್ನ ಹೇಳ್ಕೊಳ್ತಿದ್ರು. ಅವಾಗ ಯೇಸು ಅದಕ್ಕೆ ತಕ್ಕಂತೆ ಉತ್ತರವನ್ನು ಅವ್ರಿಗೆ ಕೊಡ್ತಾ ಇದ್ರು, ವಾಕ್ಯಗಳನ್ನು ಹೇಳ್ತಿದ್ರು, ಕಲಿಸ್ತಿದ್ರು ಅಲ್ವಾ? ಸೊ ನೀವು ಇವಾಗ ಹೇಳ್ಕೊಳ್ಳುವಾಗ್ಲೂ ಸಹ ಕರ್ತನ ಇದನ್ನೆಲ್ಲ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ನಮ್ಮ ಮಕ್ಕಳು ಕೇಳ್ತಾ ಇದ್ದಾರೆ, ತಿಳ್ಕೊಳ್ತಾ ಇದ್ದಾರೆ. ನೀವು ಕೇಳುವಾಗ ಕರ್ತನು ಪ್ರಕಟಣೆಗಳನ್ನ ಕೊಡ್ತಾ ಹೋಗ್ತಾರೆ. ಸೊ ಇದಕ್ಕೆ ಕರ್ತನ ಮುಂದೆ ಕೇಳಬೇಕು, ನಾವು ಕೇಳಿ ತಿಳಿಬೇಕು. ನಾವು ಕೇಳುವುದೇ ಪ್ರಾರ್ಥನೆ ಆಗಿದೆ, ರೈಟ್? ಸಮ್ ಟೈಮ್ ಪ್ರಾರ್ಥನೆ ಅಂದ್ರೆ ನಮಗ್ ಬೇಕಾಗಿರುವಂತ ಅರ್ಥ್ಲಿ ಅವಶ್ಯಕತೆಗಳನ್ನ ಮಾತ್ರ ಕೇಳುವುದಲ್ಲ. ಪ್ರಾರ್ಥನೆ ಅಂದ್ರೆ ದೇವರ ರಾಜ್ಯದ ಬಗ್ಗೆ ತಿಳ್ಕೊಳ್ಳಿಕ್ಕೂ ಸಹ ನಾವು ಕೇಳುವಂತ ಪ್ರಶ್ನೆಗಳು ಸಹ ಪ್ರಾರ್ಥನೆ ಆಗಿದೆ, ರೈಟ್? ಹೌದಲ್ವಾ? ಸೊ ಅದನ್ನೇ ನಮಗೆ ಹೇಳಿದ್ದವರು, ಹುಡುಕಿರಿ, ಕೇಳಿರಿ ಅಂತ ಅವರೇ ಹೇಳ್ಕೊಟ್ಟಿದಾರಲ್ವಾ? ಹುಡುಕಿರಿ ದೇವರ ರಾಜ್ಯದ ಬಗ್ಗೆ, ಕೇಳಿರಿ. ನಾನು ಕೇಳಿರಿ ಅಂತ ಹೇಳಿದ್ರೆ ನಾವು ಯಾವಾಗ್ಲೂ ರೊಟ್ಟಿಯನ್ನೇ ಮಾತ್ರ ಕೇಳ್ಬೇಕ? ಇಲ್ಲ, ಅವ್ರ ರಾಜ್ಯದ ಬಗ್ಗೆ ತಿಳ್ಕೊಳ್ಳಿಕ್ಕೆ ಕೃಪೆಯನ್ನು ಸಹ ಕೇಳ್ತಾ ಇರ್ಬೇಕು. ಎಸ್ ಎಸ್, ಸ್ಟಾರ್ಟ್. ಕೇಳಿ ಕೇಳಿ. ಥ್ಯಾಂಕ್ ಯು ಜೀಸಸ್. ನೀವು ಕೇಳಿಲ್ಲ ಅಂದ್ರೆ ನಾನು ಕೇಳ್ತೀನಿ. 2 minutes ಟೈಮ್ ಕೊಡ್ತೀನಿ. ಥ್ಯಾಂಕ್ ಯು ಜೀಸಸ್. ಬ್ರದರ್ಸ್, ಸಿಸ್ಟರ್ಸ್ ಇದ್ದೀರಾ? ಹೌದು brother. ಅದು ಹ್ಮ್. ಅದೇ ಮಾರ್ಕ 10 ಅದು ನಾನು ಕೇಳಿದ ವಾಕ್ಯದಲ್ಲಿ ಮೇಲೆ ಉಂಟದು. ಒಂಟೆಯು ಸೂಜಿ ಕಣ್ಣಿನಲ್ಲಿ ನುಗ್ಗುವುದು ಸುಲಭ. ಇಲ್ಲಿ ಎಂತ ಉಂಟು, ಐಶ್ವರ್ಯವಂತನು ದೇವರ ರಾಜ್ಯದಲ್ಲಿ ಸೇರುವುದಕ್ಕಿಂತ ಒಂಟೆಯು ಸೂಜಿ ಕಣ್ಣಿನಲ್ಲಿ ನುಗ್ಗುವುದು ಸುಲಭ ಎಂದು ಹೇಳಿದ್ದಾನೆ. ಒಂದ್ 2-3 ವಾಕ್ಯ ಮೇಲಿಂದ ಓದ್ಕೊಳ್ತಾ ಬನ್ನಿ. ಆಮೇಲೆ ಇದನ್ನು ಓದ್ಬಿಟ್ಟು ಇದ್ರ ಕೆಳಗಡೆ ಇರುವಂತ 2 ವಾಕ್ಯ ಓದಿ, ಅವಾಗ ಅರ್ಥ ಆಗುತ್ತೆ. ಆಯ್ತು, ನಾನು 23ರಿಂದ ಓದ್ತೇನೆ. ಆಗ ಯೇಸು ಸುತ್ತಲೂ ನೋಡಿ ತನ್ನ ಶಿಷ್ಯರಿಗೆ, ಧನವಂತರು ದೇವರ ರಾಜ್ಯದಲ್ಲಿ ಸೇರುವುದು ಎಷ್ಟೋ ಕಷ್ಟ ಎಂದು ಹೇಳಿದನು. ಶಿಷ್ಯರು ಆತನ ಮಾತುಗಳನ್ನು ಕೇಳಿ ಬೆರಗಾದರು. ಯೇಸು ತಿರುಗಿ ಅವರಿಗೆ, ಮಕ್ಕಳಿರ, ದೇವರ ರಾಜ್ಯದಲ್ಲಿ ಸೇರುವುದು ಎಷ್ಟೋ ಕಷ್ಟ. ಐಶ್ವರ್ಯವಂತನು ದೇವರ ರಾಜ್ಯದಲ್ಲಿ ಸೇರುವುದಕ್ಕಿಂತ ಒಂಟೆಯು ಸೂಜಿ ಕಣ್ಣಿನಲ್ಲಿ ನುಗ್ಗುವುದು ಸುಲಭ ಎಂದು ಹೇಳಿದನು. ಈ ಮಾತಿಗೆ ಅವರು ಇನ್ನಷ್ಟು ಆಶ್ಚರ್ಯಪಟ್ಟು, ಹೀಗಿದ್ದರೆ ಯಾರಿಗೆ ರಕ್ಷಣೆಯಾಗಿತ್ತು ಎಂದು ತಮ್ಮೊಳಗೆ ಹೇಳಿಕೊಳ್ಳಲು, ಯೇಸು ಅವರನ್ನು ದೃಷ್ಟಿಸಿ ನೋಡಿ, ಇದು ಮನುಷ್ಯರಿಗೆ ಅಸಾಧ್ಯ, ದೇವರಿಗೆ ಅಸಾಧ್ಯವಲ್ಲ, ದೇವರಿಗೆ ಎಲ್ಲವೂ ಸಾಧ್ಯವೇ ಎಂದನು. ಮುಂದೆ ಪೇತ್ರನು ಆತನಿಗೆ, ಇಗೋ, ನಾವು ಎಲ್ಲ ಬಿಟ್ಟು ನಿನ್ನನ್ನು ಹಿಂಬಾಲಿಸಿದ್ದೇವೆ ಎಂದು ಹೇಳುವುದಕ್ಕೆ ಪ್ರಾರಂಭಿಸಲು, ಯೇಸು, ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಯಾವನು ನನ್ನ ನಿಮಿತ್ತವೂ ಸುವಾರ್ತೆಯ ನಿಮಿತ್ತವೂ
ಮನೆಯನ್ನಾಗಲಿ, ಅಣ್ಣ ತಮ್ಮಂದಿರನ್ನಾಗಲಿ, ಅಕ್ಕ ತಂಗಿಯರನ್ನಾಗಲಿ, ತಾಯಿಯನ್ನಾಗಲಿ, ತಂದೆಯನ್ನಾಗಲಿ, ಮಕ್ಕಳನ್ನಾಗಲಿ, ಭೂಮಿಯನ್ನಾಗಲಿ ಬಿಟ್ಟಿರುವನು. ಅವನಿಗೆ ಈಗಿನ ಕಾಲದಲ್ಲಿ ಮನೆ, ಅಣ್ಣ ತಮ್ಮ, ಅಕ್ಕ ತಂಗಿ, ತಾಯಿ, ಮಕ್ಕಳು, ಭೂಮಿ ಇವೆಲ್ಲವೂ ಹಿಂಸೆಗಳು ಸಹಿತವಾಗಿ 100% ಸಿಕ್ಕುತ್ತವೆ. ಮತ್ತು ಮುಂದಣ ಲೋಕದಲ್ಲಿ ನಿತ್ಯ ಜೀವವು ದೊರೆಯುವುದು. ಓಕೆ, ಅದು ಯಾವುದು ಸ್ವಾರ್ಥ? ಅದು ಮಾರ್ಕ ಮಾರ್ಕರಲ್ಲಿ 10ರಲ್ಲಿ. ಮಾರ್ಕ್ ಮಾರ್ಕ 10. 10ರಲ್ಲಿ. ಓಕೆ, 23ರಿಂದ ಓದಿದ್ರಿ, ಕರೆಕ್ಟ್? ಹೌದು. ಸರಿ. ಸೂಜಿದೆಲ್ಲಿದೆ ವಿಷಯ? ಸೂಜಿ ಕಣ್ಣು ವಾಕ್ಯ ಎಲ್ಲಿದೆ? 26. 26, 25. 25 ಸಾರಿ. 25. ಐಶ್ವರ್ಯವಂತನು ದೇವರ ರಾಜ್ಯದಲ್ಲಿ ಸೇರುವುದಕ್ಕಿಂತ ಒಂಟೆಯು ಸೂಜಿ ಕಣ್ಣಿನಲ್ಲಿ ನುಗ್ಗಿ ಹೋಗುವುದು ಸುಲಭ. ನೋಡಿ, ಒಂದು ಹಿಸ್ಟಾರಿಕಲ್ ಪಾಯಿಂಟ್ ಏನಪ್ಪಾ ಅಂದ್ರೆ, ಅಲ್ಲಿ ಸೂಜಿ ದ್ವಾರ ಅನ್ನೋ ಒಂದು ಬಾಗಿಲಿತ್ತು. ಮ್ಯೂಟ್ ಮಾಡಿ ಸಿಸ್ಟರ್. ಓಕೆ, ಯೆರೂಸಲೇಮ್ ಅಲ್ಲಿ ಇರುವಾಗ ಈ ಮಾತನ್ನು ಹೇಳ್ತಾರೆ. ಅಲ್ಲಿ ಒಂದು ಸೂಜಿಯ ದ್ವಾರ ಇತ್ತು, ಅದು ತುಂಬಾ ಸಪೂರವಾಗಿತ್ತು. ಅಲ್ಲಿಂದ ಒಂಟೆ ತುಂಬಾ ಕಷ್ಟಪಟ್ಟು ನುಗ್ಗಿ ಒಳಗೆ ಹೋಗ್ತಿತ್ತು. ಓಕೆ, ಆದ್ರೆ ಇಲ್ಲಿ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಶ್ರೀಮಂತನ ಬಗ್ಗೆ ಸ್ವಾಮಿ ಟೀಚಿಂಗ್ ಮಾಡ್ತಾ ಇದ್ದಾರೆ, ತಿಳಿಸ್ಕೊಡ್ತಾ ಇದ್ದಾರೆ. ಶ್ರೀಮಂತರು ಏನ್ ಮಾಡಬೇಕು ನೋಡಿ. ಹಣ ಅನ್ನೋದು, ಈ ಮನಿ 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 ಅಂದ್ರೆ ಅರ್ಥ ಆಗ್ತಿದೆ ಎಲ್ರಿಗೂ? ಎಲ್ರಿಗೂ ಗೊತ್ತಿದೆಯಾ ಮನಿ ಅಂದ್ರೆ ಏನಂತ? ಹಣ ಅಂದ್ರೆ? ಹೌದು ಬ್ರದರ್. ಬಾಕಿ ಎಲ್ರಿಗೂ ಗೊತ್ತಿದೆ ಹಣ ಅಂದ್ರೆ ಏನು ಅಂತ? ಹಣ ಗೊತ್ತಿದೆ. ಹೌದು ಓಕೆ ಓಕೆ ಓಕೆ, ಗೊತ್ತಿದೆ. ಆಯ್ತು, ನಾನ್ ತಿಳ್ಕೊಂಡೆ ಗೊತ್ತಿಲ್ಲ ಅಂತ. ಓಕೆ, ಎಲ್ರಿಗೂ ಗೊತ್ತಿದೆಯಲ್ಲ? ಸೊ ಓಕೆ, ಈ ಹಣ ಅನ್ನೋದು ಒಳ್ಳೆ ಕೆಲ್ಸನೂ ಮಾಡತ್ತೆ, ಕೆಟ್ಟ ಕೆಲ್ಸನೂ ಮಾಡತ್ತೆ. ಓಕೆ, ಇದು ಡಿಪೆಂಡ್, ಮನುಷ್ಯನ ಸ್ವಭಾವದ ಮೇಲೆ ಡಿಪೆಂಡ್ ಆಗಿದೆ, ಮನುಷ್ಯನ ಆಲೋಚನೆ ಮೇಲೆ ಡಿಪೆಂಡ್ ಆಗಿದೆ, ಮನುಷ್ಯನು ಅದನ್ನ ಯಾವ ರೀತಿ ಉಪಯೋಗಿಸ್ತಾನೆ ಎನ್ನುವುದ್ರ ಮೇಲೆ ಡಿಪೆಂಡ್ ಆಗಿದೆ. ಹಣ ಕೆಟ್ಟದ್ದಲ್ಲ, ಹಣವನ್ನು ಉಪಯೋಗಿಸುವ ರೀತಿಯಲ್ಲಿದೆ ಒಳ್ಳೆಯದು ಕೆಟ್ಟದ್ದು ಎಂಬುದು. ಓಕೆ, ದೇವರು ಕೆಲವರನ್ನು ಶ್ರೀಮಂತರನ್ನಾಗಿ ಮಾಡಿದ್ದಾರೆ, ಕೆಲವರನ್ನು ಬಡ ಸ್ಥಿತಿಯಲ್ಲಿ ಇಟ್ಟಿದ್ದಾರೆ. ಅದಕ್ಕೆ ಉದ್ದೇಶ ಇದೇ ಆಗಿದೆ, ಇದ್ದವರು ಇಲ್ಲದವರಿಗೆ ಕೊಡಬೇಕು ಅಂತ. ಓಕೆ, ಇದು ಕರ್ತನ ಸಿಸ್ಟಮ್, ಪರಲೋಕ ರಾಜ್ಯದ ಸಿಸ್ಟಮ್ ಆಗಿದೆ. ಹಾಗಾಗಿ ಈ ವಾಕ್ಯವನ್ನು ಹೇಳ್ತಾರೆ, ಏನು, ಐಶ್ವರ್ಯವಂತನು ದೇವರ ರಾಜ್ಯದಲ್ಲಿ ಸೇರುವುದು ಬಹಳ ಕಷ್ಟ ಅಂತ ಹೇಳ್ತಾರೆ. ಹೌದಾ? ಯಾಕೆ ಅಂತ ಹೇಳಿದೆ, ನಿಮಗೊಂದು ಉದಾಹರಣೆಯಲ್ಲಿ ನೋಡ್ಬೋದು. ಒಬ್ಬ ಧನವಂತನಿದ್ದನು, ಆತನು ಎಲ್ಲ ವಾಕ್ಯಗಳನ್ನು ಪಾಲಿಸ್ತಾ ಇದ್ದ. ಇದೇ ಅಧ್ಯಾಯದಲ್ಲಿ ಮೇಲೆ ಅಂತ ನೋಡ್ಬೋದು. ನೋಡಿ, ಆತನು 17ರಿಂದ ಓದಿದಾಗ, ಆತನು ಹೊರಟು ದಾರಿ ಹಿಡಿದು ಹೋಗುವಾಗ ಒಬ್ಬನು ಓಡುತ್ತಾ ಆತನ ಎದುರಿಗೆ ಬಂದು ಮೊಣಕಾಲೂರಿ, ಒಳ್ಳೆ ಬೋಧಕನೇ, ನಾನು ನಿತ್ಯ ಜೀವಕ್ಕೆ ಬಾಧ್ಯಸ್ಥನಾಗಬೇಕಾದ್ರೆ ಏನು ಮಾಡಬೇಕು? ಆತನು ಕೇಳಲಾಗಿ ಯೇಸು ಆತನಿಗೆ, ನನ್ನನ್ನು ಒಳ್ಳೆಯವನೆಂದು ಯಾಕೆ ಹೇಳುತ್ತಿ? ದೇವರೊಬ್ಬನೇ ಹೊರತು ಮತ್ತೆ ಅವನು ಒಳ್ಳೆಯವನಲ್ಲ. ನರಹತ್ಯೆ ಮಾಡಬಾರದು, ವ್ಯಭಿಚಾರ ಮಾಡಬಾರದು, ಕದಿಯಬಾರದು, ಸುಳ್ಳು ಸಾಕ್ಷಿ ಹೇಳಬಾರದು, ಮೋಸ ಮಾಡಬಾರದು, ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು ಎಂಬ ದೇವರ ಆಜ್ಞೆಗಳು ನಿನಗೆ ಗೊತ್ತಿವೆ ಅಷ್ಟೇ ಎಂದು ಹೇಳಿದನು. ಅವನು ಆತನಿಗೆ, ಬೋಧಕನೇ, ನಾನು ಚಿಕ್ಕಂದಿನಿಂದಲೂ ಇವೆಲ್ಲವೂ ಸರಿಯಾಗಿ ನಡ್ಕೊಂಡು ಬಂದಿದ್ದೇನೆ ಎಂದು ಹೇಳಲು, ಯೇಸು ಅವನನ್ನು ದೃಷ್ಟಿಸಿ ನೋಡಿ. ಆದ್ರೆ ಅದು ಇಂಗ್ಲಿಷಲ್ಲಿ ಹೀಗೆ ಬರೆದಿದೆ, ಜೀಸಸ್ ಲುಕಿಂಗ್ ಅಟ್ ಹಿಮ್ ಲವ್ಡ್ ಹಿಮ್. ಪ್ರೀತಿಯಿಂದ ಆತನನ್ನು ನೋಡಿ, ಹೀಗೆ ಹೇಳ್ತಾರೆ. ಇಂಗ್ಲಿಷಲ್ಲಿ ನೋಡಿದ್ರಾ? ಜೀಸಸ್ ಲುಕಿಂಗ್ ಅಟ್ ಹಿಮ್ ಲವ್ಡ್ ಹಿಮ್ ಅಂಡ್ ಸೆಡ್ ಟು ಹಿಮ್. ಪ್ರೀತಿಯಿಂದ ಆತನನ್ನು ದೃಷ್ಟಿಸಿ ನೋಡಿ, ನಿನಗೆ ಒಂದು ಕಡಿಮೆ ಆಗಿದೆ, ಒಂದು ಸಂಗತಿಯನ್ನು ನೀನು ಮಾಡ್ತಾ ಇಲ್ಲ. ಅದೇನದು? ನಿನ್ನಲ್ಲಿ ತುಂಬಾ ಹಣ ಉಂಟು, ನೀನು ಧನವಂತನು, ನಿನ್ನ ಬದುಕನ್ನೆಲ್ಲ ಮಾರಿ ಬಡವರಿಗೆ ಕೊಡು, ಆಗ ಪರಲೋಕದಲ್ಲಿ ನಿನಗೆ ಸಂಪತ್ತಿರುವುದು. ಅದನ್ನ ಆತನು ಮಾಡ್ತಾ ಇರ್ಲಿಲ್ಲ. ನೀನು ಬಂದು ಆಮೇಲೆ ನನ್ನನ್ನು ಹಿಂಬಾಲಿಸು.
ಹಾಗಂದ್ರೆ ಆತನು ಭಿಕಾರಿ ಆಗ್ಲಿಕ್ಕೆ ಅಥವಾ ಭಿಕ್ಷುಕನಾಗ್ಲಿಕ್ಕೆ ಹೇಳಿದ್ರ ದೇವರು? ಅದನ್ನು ಕೊಟ್ರೆ ಖಂಡಿತವಾಗಿ ಅದಕ್ಕಿಂತ ಡಬಲ್ ಆತನಿಗೆ ಸಿಗತ್ತೆ. ಯಾಕಂದ್ರೆ ಲೂಕ 6:38 ಏನ್ ಹೇಳ್ತದೆ? ಕೊಡಿರಿ ನಿಮಗೆ ಕೊಡಲ್ಪಡುವುದು. ಹೇಗೆ ಕೊಡಲ್ಪಡುವುದು? ಅಲ್ಲಾಡಿಸಿ. ಮತ್ತೆ ಹೇಳಿ, ಜಡಿದು ಅಲ್ಲಾಡಿಸಿ, ಜಡಿದು ಅಲ್ಲಾಡಿಸಿ. ಹೇಳಿ, ವಾಕ್ಯ ಹೇಳಿ. ನಿಮ್ಮ ಸೆರಗಿಗೆ ಹಾಕುವರು. ನಿಮ್ಮ ಸೆರಗಿಗೆ ಹಾಕುವರು. ಓವರ್ಫ್ಲೋ, ಹೊರಸೂಸುವಂತೆ ನಿಮ್ಮ ಸೆರಗಿಗೆ ಹಾಕುವರು. ಆ ವಾಕ್ಯ ಯೇಸು ಹೇಳಿದ ಮೇಲೆ ಈ ಶ್ರೀಮಂತ ವ್ಯಕ್ತಿ ಒಂದು ವೇಳೆ ಕೊಟ್ರೆ, ಎಲ್ಲವನ್ನು ಕೊಟ್ರೆ, ಇದೇ ಅಧ್ಯಾಯದ ಕೊನೆಯ ಭಾಗದಲ್ಲಿ ಓದಿದ್ರಲ್ಲ, ನನ್ನ ನಿಮಿತ್ತವಾಗಿ ನಿಮ್ಮ ತಂದೆ ತಾಯಿ ಆಸ್ತಿ ಅಂತಸ್ತು ಎಲ್ಲ ಕೊಟ್ರೆ ಇದೇ ಭೂಮಿಯಲ್ಲಿ ನಿಮಗೆ 100ರಷ್ಟು ವಾಪಸ್ ಸಿಗುವುದು ಅಂತ ಹೇಳಿದ್ರೆ, ಶ್ರೀಮಂತರಿಗೆ ಇಟ್ಟಂತ ಆಜ್ಞೆ ಅವರು ಕೊಡ್ಲೇಬೇಕು. ಅವ್ರು ಕೊಟ್ರೆ ಅವ್ರು ಇನ್ನೂ ಶ್ರೀಮಂತರಾಗ್ತಾರೆ. ಇದೇ ಭೂಮಿಯಲ್ಲಿ 100ರಷ್ಟು ಅವರಿಗೆ ಇನ್ನೂ ಸಿಗ್ತದೆ. ಹಾಗಾಗಿ ಯಾರ ಕೈಯಲ್ಲಿ ಹೆಚ್ಚಿನ ಅಂಶ ಕೊಟ್ಟಿದ್ದಾರೋ ಅದು ದೇವರ ರಾಜ್ಯಕ್ಕೋಸ್ಕರ ಅಂತ ಹೇಳಿದ್ರೆ, ಬಡವರಿಗೋಸ್ಕರ ಕೊಡುವಾಗ ದೇವರು ಸಂತೋಷ ಪಡ್ತಾರೆ. ಆತನು ಅದನ್ನು ಮಾಡ್ತಾ ಇರ್ಲಿಲ್ಲ. ಮುಂದೆ ವಾಕ್ಯ ನೋಡಿ, 22ನೇ ವಾಕ್ಯ ದಯವಿಟ್ಟು ಗಮನಿಸಿ. ಆದರೆ ಆ ವ್ಯಕ್ತಿ ಅವನು ಬಹಳ ಆಸ್ತಿ ಉಳ್ಳವನಾಗಿದ್ದರಿಂದ ಈ ಮಾತಿಗೆ ಮೊರೆ ಬಾಡಿದವನಾಗಿ ದುಃಖದಿಂದ ಹೊರಟು ಹೋದನು. ಇಂಗ್ಲಿಷಲ್ಲಿ ಓದ್ತೀನಿ. ಅಂಡ್ ಹಿ ವಾಸ್ ಸ್ಯಾಡ್ ಅಟ್ ದೀಸ್ ವರ್ಡ್ಸ್ ಅಂಡ್ ವೆಂಟ್ ಅವೇ ಗ್ರೀವಿಂಗ್, ಫಾರ್ ಹಿ ಹ್ಯಾಡ್ ಗ್ರೇಟ್ ವೆಲ್ತ್. ತುಂಬಾ ಶ್ರೀಮಂತನಾಗಿದ್ದ ಆ ವ್ಯಕ್ತಿ, ಎಲ್ಲ ವಾಕ್ಯವನ್ನು ಪಾಲಿಸ್ತಾ ಇದ್ದ, ಆದ್ರೆ ಯಾರಿಗೂ ಹೆಲ್ಪ್ ಮಾಡ್ತಾ ಇರ್ಲಿಲ್ಲ ಹಣದಿಂದ. ಯು ಸಿ ದಟ್? ಸೊ ಶ್ರೀಮಂತರಿಗೆ ಸ್ವಾಮಿ ಹೇಳ್ತಾರೆ, ಅಲ್ಲಿಂದ ಸ್ಟಾರ್ಟ್ ಮಾಡ್ತಾರೆ. 23ನೇ ವಾಕ್ಯದಿಂದ ನೀವು ಓದಿದ್ರಲ್ಲ, ಹಾಗೆ ಯೇಸು ಸುತ್ತಲೂ ನೋಡಿ ಎಲ್ರಿಗೂ ಹೇಳ್ತಾ ಇದ್ದಾರೆ. ಜೀಸಸ್ ಲುಕ್ ಅರೌಂಡ್ ಅಂಡ್ ಸೆಡ್ ಟು ಹಿಸ್ ಡಿಸೈಪಲ್ಸ್. ಎಲ್ರಿಗೂ ಇವತ್ತು ಈ ಸಂದೇಶವಾಗಿದೆ. ಇದ್ದವರಿಗೆ ಈ ಸಂದೇಶ ಏನು? ಧನವಂತರು ದೇವರ ರಾಜ್ಯದಲ್ಲಿ ಸೇರುವುದು ಕಷ್ಟ. ಏನು? ಧನವಂತರು ದೇವರ ರಾಜ್ಯದಲ್ಲಿ ಕಷ್ಟ. ಶಿಷ್ಯರು ಆತನ ಮಾತುಗಳನ್ನು ಕೇಳಿ ಬೆರಗಾದರು. ಯೇಸು ತಿರುಗಿ ಅವರಿಗೆ, ಮಕ್ಕಳಿರಾ, ದೇವರ ರಾಜ್ಯದಲ್ಲಿ ಸೇರುವುದು ಎಷ್ಟೋ ಕಷ್ಟ. ಐಶ್ವರ್ಯವಂತನು ದೇವರ ರಾಜ್ಯದಲ್ಲಿ ಸೇರುವುದಕ್ಕಿಂತ ಒಂಟೆಯು ಸೂಜಿಕಡನಲ್ಲಿ ಸೇರುವುದು ತುಂಬಾ ಸುಲಭ. ಅರ್ಥ ಆಗ್ತಿದ್ಯಾ? ಈ ಮಾತಿಗೆ ಅವರು ಸಹ ಇನ್ನಾಶ್ಚರ್ಯಪಟ್ಟು, ಹೀಗಿದ್ದರೆ ಯಾರೆಲ್ಲ ರಕ್ಷಣೆ ಹೊಂತಾರೆ ಅಂತ ಕೇಳ್ತಾರೆ. ಅಂದ್ರೆ ಅರ್ಥ ಶಿಷ್ಯರಿಗೂ ಸಹ ಗೊತ್ತಿತ್ತು, ಶ್ರೀಮಂತರು ಅಷ್ಟು ಸುಲಭವಾಗಿ ಬೇರೆಯವರಿಗೆ ಧನ ಸಹಾಯ ಮಾಡ್ಲಿಕ್ಕೆ ಕಷ್ಟ. ಯಾಕಂದ್ರೆ ಅವ್ರು ಕೂಡಿಟ್ಟೆ ಶ್ರೀಮಂತರಾಗ್ತಾರೆ. ವಿಷಯ ಅರ್ಥ ಆಗ್ತಾ ಇದೆಯಾ? ಇದು ಈ ಸಾರಾಂಶ ಪೂರ್ತಿ ಶ್ರೀಮಂತರಿಗೆ ತಗುಲುವಂತದ್ದು ಆಗಿದೆ. ಅದರ ಅರ್ಥ ಏನಪ್ಪಾ ಅಂತಂದ್ರೆ, ಶ್ರೀಮಂತರು ಯಾರೆಲ್ಲ ದೇವರ ರಾಜ್ಯಕ್ಕೆ ಬರ್ತಾರೆ ಅವ್ರು ಇಮ್ಮಿಡಿಯೇಟ್ ಆಗಿ ಹೆಚ್ಚಿನ ಅಂಶವನ್ನು ದೇವರ ರಾಜ್ಯಕ್ಕೆ, ಅದು ಸಹ ಅವರ ಹೃದಯದಲ್ಲಿ ಇಷ್ಟಪಟ್ಟಾಗಿ ಸಂತೋಷವುಳ್ಳವರಾಗಿ ಕೊಡುವಾಗ ದೇವರು ಆಶೀರ್ವಾದ ಹೇಗೆ ಮಾಡ್ತಾರಂತ ಹೇಳಿದ್ರೆ, ಕೊನೆಯ ವಾಕ್ಯ ಓದಿದ್ರಲ್ಲ ನೀವು, 30ನೇ ವಾಕ್ಯ ನೋಡಿ. ಇದೇ ಕಾಲದಲ್ಲಿ ಮನೆ, ಅಣ್ಣ, ತಮ್ಮ, ತಂಗಿ, ತಾಯಿ, ಮಕ್ಕಳು, ಭೂಮಿ, ನೋಡಿದ್ರ ಸಂಪತ್ತಿದೆಯಲ್ಲಿ, ಭೂಮಿ, ಇವೆಲ್ಲವೂ ಹಿಂಸೆಗಳು ಸಹಿತವಾಗಿ, ಅಂದ್ರೆ ಕಷ್ಟಪಟ್ಟಿದ್ದಿದ್ರೆ 100ರಷ್ಟು ಸಿಗುತ್ತೆ ಅದರ ಫಲ. ಮತ್ತೆ ಮುಂದಿನ ಜೀವಿತದಲ್ಲಿ ಏನು? ನಿತ್ಯ ಜೀವಿತ ಎಲ್ಲ ಸಿಗ್ತದೆ ರಿಟರ್ನ್. ದೇವ್ರು ಯಾರ್ದು ಇಟ್ಕೊಳ್ಳಲ್ಲ, ಯಾಕಂದ್ರೆ ಆತನು ಯಾರಿಗೂ ಸಾಲಗಾರನಲ್ಲ. ಹಳೆ ಒಡಂಬಡಿಕೆಯಲ್ಲಿ ಬರೆದಿದೆ, ಆತನು ಯಾರಿಗೂ ಸಾಲಗಾರನಲ್ಲ. ಆತನ ನಾಮದಲ್ಲಿ ಯಾವ ಬಡವನಿಗಾದ್ರೂ ಯಾರೇ ಕೊಟ್ಟರೆ ಅದು ಯೇಸುವಿಗೆ ಕೊಟ್ಟ ಹಾಗೆ. ರೈಟ್? ಬಡವರಿಗೆ ಕೊಡುವುದಂತ ಹೇಳಿದ್ರೆ ಯಾರಿಗೆ ಕೊಡುವುದು? ಯೇಸುವಿಗೆ ಕೊಡುವುದಂತ. ಯಾಕೆ? ಯೇಸು ಹೇಳಿದ್ದಾರೆ, ನಾನು ಹಸಿದಿದ್ದೇನು, ನೀನು ನನಗೆ ಊಟ ಕೊಟ್ಟೆ. ನಾನು ನಗ್ನನಾಗಿದ್ದೇನು, ನನಗೆ ನೀನು ವಸ್ತ್ರ ಕೊಟ್ಟೆ. ನಾನು ಬಾಯಾರಿದ್ದೇನು, ನನಗೆ ಕುಡಿಯಲು ಕೊಟ್ಟೆ. ನಾನು ರೋಗಿಯಾಗಿದ್ದೇನು, ನನಗೆ ನೋಡಲು ಬಂದೆ. ನಾನು ಜೈಲಿನಲ್ಲಿ ಅಂದ್ರೆ ಬಂಧನದಲ್ಲಿದ್ದೇನು, ನನ್ನನ್ನು ಭೇಟಿಯಾಗಲು ಬಂದೆ, ಸಾಂತ್ವನ ಪಡಿಸಿದೆ.
ನನಗೆ ಆಶ್ರಯ ಇಲ್ಲದಾಗ ನೀನು ನಿವಾಸವನ್ನು ಮಾಡಿಕೊಟ್ಟೆ, ಉಳಿಲಿಕ್ಕೆ ಆಶ್ರಯ ಕೊಟ್ಟೆ. ಅಂದ್ರೆ ಇದು 6 ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಇವತ್ತು ಮನುಷ್ಯನ ಬದುಕಿನಲ್ಲಿ ನೂರಾರು ಬೇಡಿಕೆಗಳು ಉಂಟಲ್ವಾ? ಮಕ್ಕಳಿದ್ದಾರೆ, ಮಕ್ಕಳ ಭವಿಷ್ಯ, ಸ್ಕೂಲ್ ಫೀಸು, ಆ ಫೀಸು, ಈ ಫೀಸು, ಆ ಬಿಲ್ಲು, ಈ ಬಿಲ್ಲು, ರೇಷನು, ಮನೆ ಬಾಡಿಗೆ, ಎವ್ರಿಥಿಂಗ್ ಬಂತು. ಸೊ ಇದನ್ನೆಲ್ಲ ಸಹಾಯ ಮಾಡುವಾಗ ಇದ್ದವರು ಇಲ್ಲದವನಿಗೆ ಮಾಡುವಾಗ ಆತನ ಜೀವಿತ ಕೊಡುವ ಆತನ ಕೈಗಳನ್ನು ದೇವರು 100ರಷ್ಟು ಆಶೀರ್ವದಿಸ್ತಾರೆ ಅಂತ ಈ ವಾಕ್ಯದಲ್ಲಿ ಸ್ಪಷ್ಟಪಡಿಸ್ತಾರೆ. ಒಂದು ವೇಳೆ ಮಾಡದೇ ಇದ್ರೆ ಶ್ರೀಮಂತನಿಗೆ ಪರಲೋಕ ರಾಜ್ಯದಲ್ಲಿ ಹೋಗಲು ಬಹಳ ಏನು ಕಷ್ಟ. ಅದಕ್ಕೆ ಜೊತೆಯಾಗಿ ಇನ್ನೊಂದು ವಾಕ್ಯ ಲೂಕ 11:41 ನೆನಪುಂಟ? ಲೂಕ 11:41 ಓದಿ. ನಿಮಗೆ ಶುದ್ಧವಾಗಿರುವುದು ಹೇಗೂ ಒಳಗಿರುವಂತದ್ದನ್ನು ದಾನ ಕೊಡಿರಿ, ಆಗ ಸಕಲವು ನಿಮಗೆ ಶುದ್ಧವಾಗಿರುವುದು. ಇದು ಕೆಟ್ಟತನ, ಶ್ರೀಮಂತರಲ್ಲಿರುವಂತ ಕೆಟ್ಟತನ. ಎಲ್ಲ ಹೊರಗಿಂದ ನಾಟಕ ಮಾಡ್ತಾರೆ ಕೆಲವರು ಶ್ರೀಮಂತರು, ಆದ್ರೆ ದಾನ ಕೊಡಲ್ಲ ಕೆಲವರು ಮಾಡ್ತಾರೆ. ತುಂಬಾ ಸಂತೋಷ, ಅವರವರ ಪ್ರತಿಫಲ ಅವರಿಗುಂಟು. ಸೊ ಶ್ರೀಮಂತರ ಬಗ್ಗೆ ಇದೇ ಮಾತನ್ನ ಹೇಳಿದ್ದಾರೆ, ನೀವು ಕೊಟ್ರೆ ನೀವು ಶುದ್ಧರಾಗ್ತೀರಿ. ಅಂದ್ರೆ ಅದೊಂದು ಪಾಪ ಟೈಪ್. ಇಟ್ಸ್ ಎ ಮಿಸ್ಟೇಕ್. ಸಿಸ್ಟರ್ ಕ್ಲಿಯರಾ ಆನ್ಸರ್? ಹೌದು ಬ್ರದರ್. ಅಲ್ವಾ? ಓಕೆ, ಒಂದ್ ನಿಮಿಷ ಬ್ರದರ್. ಹಾ. ಇದೇ ವಾಕ್ಯ ಇಟ್ಕೊಂಡು ಒಂದ್ಸಲ ನಾನು ಯಾರತ್ರ ಒಂದು ಕರೆಕ್ಷನ್ ಮಾಡುವಾಗ ಅವರು ನಾನು ಕೇಳಿದ್ರು, ನೀನ್ ನಿನ್ನಗಿರುವ ಆಸ್ತಿಯನ್ನು ಮಾರಿದ್ದೀಯಾ? ನೀನ್ ಎಲ್ಲ ಮಾರ್ಕೊಂಡು ಬಡವರಿಗೆ ದಾನ ಮಾಡಿದ್ಯಾ? ನನ್ ಕಲಿಸ್ಲಿಕ್ಕೆ ಬರ್ತೀಯಾ ಅಂತ ಕೇಳಿದ್ರು. ಮೂರ್ಖತನ ಮಾತಾಡೋರು ಸಹ ತುಂಬಾ ಜನ ಇರ್ತಾರೆ ಈ ಲೋಕದಲ್ಲಿ. ಎಲ್ರಿಗೂ ಉತ್ತರ ಕೊಡ್ಲಿಕ್ಕೆ ಯೇಸು ಸ್ವಾಮಿ ಹೋಗಿಲ್ಲ. ಕೆಲವು ಪರಿಸರದಿಂದ ದೂರ ಹೋದ್ರು. ಎಲ್ರಿಗೂ ಉತ್ತರ ಕೊಟ್ರೆ ಸ್ವಾಮಿ ಇಲ್ಲ. ಯಾರಿಗ ಉತ್ತರ ಕೊಡ್ಬೇಕಿತ್ತು ಅಲ್ಲಿ ನಿಂತು ಮಾತಾಡಿದ್ರು, ಮತ್ತು ಕೆಲವರಿಂದ ಅವರು ಅಲ್ಲಿಂದ ಆಚೆಗೆ ಹೋದ್ರು. ಹಾಗಾಗಿ ಕೆಲವರು ಆ ರೀತಿಯಾಗಿ ಮಾತಾಡ್ತಾರೆ. ನೋಡಿ, ಆಸ್ತಿ ಅಂತಸ್ತು ಅಂತ ಹೇಳಿದ್ರೆ ತುಂಬಾ ಇರ್ತದೆ ಕೆಲವರಿಗೆ. ಎಕರೆಗಟ್ಟಲೆ ಲ್ಯಾಂಡ್ ಇರ್ತದೆ, ಕೋಟಿಗಟ್ಟಲೆ ಹಣ ಇರ್ತದೆ, ಹೌದಾ? ಪಾಪ ಕೆಲವರಿಗೆ ಒಂದ್ ಚಿಕ್ಕ ಮನೆ ಇದೆ, 2 ಬೆಡ್ರೂಮ್, ಹಾಲ್, ಕಿಚನ್, ಒಂದ್ ಚಿಕ್ಕ ಜಾಗ ಇದೆ, ಪಕ್ಕದಲ್ಲಿ ಒಂದು 4-5 ತೆಂಗಿನ ಮರ, ಸ್ವಲ್ಪ ಹೂವಿನ ಗಿಡ ಇದೆ. ಅವರಿಗೆ ಹೆಂಡತಿ ಮಕ್ಕಳು ಅನ್ನೋದಿದೆ ಇರತ್ತೆ, ಹೌದಾ? ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಆಗಿರುತ್ತೆ. ಅವರಿಗೆ ವಾಸವಾಗ್ಲಿಕ್ಕೆ ಅದೇ ನಿವಾಸ ಸ್ಥಾನ. ಅವರು ಕೆಲಸ ಮಾಡಿ ಜೀವಿಸ್ತಾರೆ. ಸೊ ಹಾಗಂತ ಅವರಿಗೆ ಹೋಗಿ ಆ ಮನೆ ಮಾರಿ ನಿಮ್ಮ ಮಕ್ಕಳನ್ನ ರೋಡಲ್ಲಿ ಹಾಕ್ಬೇಕು, ದಾರಿಯಲ್ಲಿ ಬಿಡ್ಬೇಕು ಅಂತಾನೆ ಯೇಸು ಹೇಳ್ತಾ ಇರೋದು? ಇದು ಬುದ್ಧಿಹೀನತೆ ಅಲ್ವಾ? ಸೊ ಹಾಗೆ ಕೇಳಿದಾಗ ಆಯ್ತು ಬ್ರದರ್ ಇವಾಗ ಆತನು ಕೇಳಿದ ಪ್ರಶ್ನೆ. ಸೊ ಇಲ್ಲಿ ಏನು ಬರೆದಿದೆ ವಾಕ್ಯದಲ್ಲಿ, ಆ ವ್ಯಕ್ತಿ ತುಂಬಾ ಧನ ಉಳ್ಳವನಾಗಿದ್ದನು. ಹಿ ಹ್ಯಾಡ್ ಮಚ್ ವೆಲ್ತ್ ಅಲ್ವಾ? ಗ್ರೇಟ್ ವೆಲ್ತ್ ಅಂತ ಬರೆದಿದೆ ಅಲ್ಲಿ ಇಂಗ್ಲಿಷ್ ಅಲ್ಲಿ. ದಟ್ ಮೀನ್ಸ್ ಹಿ ವಾಸ್ ಅ ಕ್ರೋರ್ಪತಿ. ಗ್ರೇಟ್ ವೆಲ್ತ್ ಅಂತ ಹೇಳಿದ್ರೆ ಏನು? ಕೋಟಿ ಇದ್ದವನೇ ಇವತ್ತು ದೊಡ್ಡ ಶ್ರೀಮಂತ, ಲಕ್ಷ ಇದ್ದವನು ಇವತ್ತು ಶ್ರೀಮಂತನೇ ಅಲ್ಲ. ಒಂದು ಚಿಕ್ಕ ಮನೆ, ಒಂದು ಸ್ವಲ್ಪ ಒಂದು ಮಂತ್ಲಿ 20,000-30,000 ಸ್ಯಾಲ್ರಿ ಇದ್ರೆ ಇಂಡಿಯನ್ ಸಿಚುವೇಶನ್ ಪ್ರಕಾರ ಇಟ್ಸ್ ಅ ಮಿಡಲ್ ಕ್ಲಾಸ್. ಆತನಿಗೆ ಎಷ್ಟು ಬೇಕೋ ಅಷ್ಟು ಸಿಗ್ದಂಗ ಆಯ್ತು ಅಲ್ವಾ? ಅರ್ಥ ಆಗ್ತಿದೆ ಎಲ್ರಿಗೂ ನಾನು ಏನ್ ಹೇಳ್ತಾ ಇದ್ದೀನಿ? ಇದೆಲ್ಲ ವಿಸ್ಡಮ್, ಇದು ಜ್ಞಾನದಲ್ಲಿ ಮಾತಾಡುವಂತ ಸಂಗತಿ. ಅದೇ ಕೌಂಟರ್ ಕ್ವಶನ್ ಎಲ್ಲ ಕೇಳ್ತಾರೆ, ಇದು ಸೈತಾನನ ಕೆಲಸ. ಓಕೆ, ಆದ್ರೆ ಅಲ್ಲಿ ಒಂದು ದಿವಸ ಒಳ್ಳೆತನ ನಾವು ಮಾಡ್ಬೋದು. ಇದ್ದಂತ ಸ್ವಲ್ಪದಲ್ಲಿಯೂ ಸಹ ನಾವು ಕೊಡುವ ಮನಸ್ಸುಳ್ಳವರಾಗಿದ್ರೆ ಅದು ಸಹ ಗ್ರೇಟೆ, ಹೌದಾ? ನಾವೇನೋ ದುಡಿತಿದ್ರೆ ಅದ್ರಲ್ಲಿ ಒಂದು ಚಿಕ್ಕ ಭಾಗವನ್ನು ಸಪರೇಟ್ ಮಾಡಿ ಅದು ಬಡವರಿಗೆ ಸಹಾಯ ಮಾಡುವಾಗ ಖಂಡಿತವಾಗಿ ಅಲ್ಲಿಯೂ ಸಹ ಆಶೀರ್ವಾದ ಇದೆ. ಅದು ಗ್ರೇಟ್ ಫೇತ್. ಸೊ ನಾವು ನೋಡ್ಬೋದಲ್ಲ, ಅಲ್ಲಿ ಒಬ್ಬ ಶ್ರೀಮಂತನು ಇದ್ದ, ಸ್ವಲ್ಪ ಹಾಕಿ ಹೋದ. ಆದ್ರೆ ಒಂದು ಬಡ ವಿಧವೆ ಇದ್ದಳು, ಅವಳ ಹತ್ರ 2 ನಾಣ್ಯ ಇತ್ತು, ಅದಷ್ಟು ಹಾಕಿ ಹೋದ್ಲು. ಇದರಲ್ಲಿ ಗ್ರೇಟ್ ಯಾರಂತ ಕೇಳಿದಾಗ ಅವಾಗ ಆ ಬಡ ವಿಧವೇಳೆ ಗ್ರೇಟ್ ಅಂತ ಹೇಳ್ತಾರೆ ಸ್ವಾಮಿ. ಸೊ ಅದೇ ರೀತಿ ನಮ್ಮ ಕಂಡೀಷನ್ ಅಲ್ಲಿ ಇವತ್ತು ನಮಗೆ ಕೊಡುವಂತ ಮನಸ್ಸಿರುವಾಗ ನಮ್ಮ ಕೈಯಲ್ಲಿ ಆದಷ್ಟು
ಹಾಗಂತೇಳಿ ನಮ್ಮ ಕುಟುಂಬದವರಿಗೆ ಉಪವಾಸ ಹಾಕಿ ಅವ್ರಿಗೆ ಕೊಡ್ಬೇಕು ಅಂತಲ್ಲ. ನಮ್ಮ ಇದ್ರಲ್ಲಿ ಒಂದು ರೊಟ್ಟಿಯ ತುಂಡನ್ನು ಬೇರೆಯವರಿಗೆ ಕೊಡುವಾಗ ಅದು ದೇವರಿಗೆ ಸಂತೋಷ ಉಂಟು ಅಲ್ವಾ. ನಾವು ಊಟ ಮಾಡುವಾಗ ನಮ್ಮ ಊಟದಲ್ಲಿ ಸ್ವಲ್ಪ ಕೊಡುವುದರಲ್ಲಿ ನಮಗೆ ಮನಸ್ಸಿದ್ದರೆ ಅದು ಒಳ್ಳೆ ಕಾರ್ಯ ಹೌದಾ ಅಲ್ವಾ? ಹೇಳಿ, ಕಾರ್ಯ ಹೌದಾ ಅಲ್ವಾ? ಎಸ್, ಅದೇ ಯೇಸು ಸ್ವಾಮಿ ಆಶಿಸೋದು. ಕರೆಕ್ಟ್ ಅಲ್ವಾ? ನೋಡಿ, ಲೂಕ 21:1-4 ಓದಿ. ಸೊ ಇದನ್ನೇ ಡಿಸ್ಕಸ್ ಮಾಡಿ ನಾವು ನಿಲ್ಲಿಸುವ, ಯಾಕಂದ್ರೆ ಹಣದ ವಿಷಯ ತುಂಬಾ ಇಂಪಾರ್ಟೆಂಟ್. ದೇವರಿಗೆ ಕಾಣಿಕೆ ಕೊಡುವವರ ತಾರತಮ್ಯ ಕುರಿತು ಮಾತಾಡಿದ್ದು. ಯೇಸು ತಲೆ ಎತ್ತಿ ನೋಡಿ ಐಶ್ವರ್ಯವಂತರು ಕಾಣಿಕೆಗಳನ್ನು ಬೊಕ್ಕಸದಲ್ಲಿ ಹಾಕುವುದನ್ನು ಕಂಡನು. ಆಗ ಒಬ್ಬ ಬಡ ವಿಧವೆಯು ಬಂದು 2 ಕಾಸುಗಳನ್ನು ಹಾಕಲು ಆತನು ಅದನ್ನು ನೋಡಿ, ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಈ ಬಡ ವಿಧವೆ ಎಲ್ಲರಿಗಿಂತಲೂ ಹೆಚ್ಚು ಹಾಕಿದ್ದಾಳೆ. ಹೇಗೆಂದರೆ ಅವರೆಲ್ಲರೂ ತಮಗೆ ಸಾಕಾಗಿ ಮಿಕ್ಕದ್ದರಲ್ಲಿ ಕಾಣಿಕೆ ಕೊಟ್ಟರು, ಈಕೆಯು ತನ್ನ ಬಡತನದಲ್ಲಿಯೂ ತನಗಿದ್ದ ಜೀವನವನ್ನೆಲ್ಲ ಕೊಟ್ಟು ಬಿಟ್ಟಳು ಅಂದನು. ನೋಡಿದ್ರ, ತನ್ನ ಬಡತನದಲ್ಲಿ ಅವಳು ದೊಡ್ಡ ಫೇತ್ ತೋರಿಸಿದ್ರು. ಅಂತ ಸನ್ನಿವೇಶ ಬಂದಾಗ ನಾವು ಮಾಡ್ಬೋದು. ನನ್ನ ಅನುಭವದಲ್ಲಿ ಹೇಳ್ತಿದ್ದೀನಿ ನಾನು. ಒಂದೊಂದು ಸಮಯದಲ್ಲಿ ಒಂದು ಅಮೌಂಟ್ ನನ್ನ ಕೈಯಲ್ಲಿ ಇರ್ತಿತ್ತು, ಅದೇ ರಿಕ್ವೈರ್ಮೆಂಟ್ ಬೇರೆಯವರಿಂದ ಬರ್ತಿತ್ತು, ಹಂಗೆ ಎತ್ಬಿಟ್ಟು ಆಚೆ ಕಡೆ ಕೊಡ್ತಿದ್ದೆ ಒಂದು ನಂಬಿಕೆಯಿಂದ. ಕೆಲವೇ ಸಮಯದಲ್ಲಿ ಕರ್ತನು ಅದನ್ನ ಡಬಲ್ ಆಗಿ ಬೇರೆ ಕಡೆಯಿಂದ ನನ್ನ ಕೈಯಲ್ಲಿ ಮುಟ್ಟಿಸುವುದನ್ನ ನಾನು ಎಷ್ಟೋ ಸಲ ಅನುಭವಿಸಿದ್ದೇನೆ, ಯಾರ ಹತ್ರ ಕೇಳದೇನೆ. ಅಂತ ಅನೇಕ ಮಿರಾಕಲ್ಸ್ ಗಳನ್ನ ನಾನು ಅನುಭವದಲ್ಲಿ ಇಟ್ಕೊಂಡು ನಿಮ್ಗೆ ಹೇಳ್ತಾ ಇದ್ದೀನಿ. ನಿಮ್ಮ ಆರ್ಥಿಕ ಪರಿಸ್ಥಿತಿ ಹೆಚ್ಚಾಗ್ಬೇಕಾದ್ರೆ, ಬ್ಲೆಸ್ಸಿಂಗ್ಸ್ ಜಾಸ್ತಿ ಆಗ್ಬೇಕಾದ್ರೆ, ವೆರಿ ಇಂಪಾರ್ಟೆಂಟ್ ಕೀ. ಈ ಕೀ ಎಲ್ರಿಗೂ ಗೊತ್ತಿರ್ಬೇಕಲ್ವಾ? ಎಲ್ರಿಗೂ ಆರ್ಥಿಕವಾಗಿ ಉನ್ನತಿ ಹೊಂದಬೇಕಲ್ವಾ? ಕೀ ಇದೆ, ಏನದು? ಕುಡಿಯಿರಿ, ಆವಾಗ ನಿಮಗೆ ಕೊಡಲ್ಪಡುವುದು. ಫಾರ್ ಎಕ್ಸಾಂಪಲ್ 10,000 rupees ಇದ್ರೆ ಅದರಲ್ಲಿ ಒಂದು 500 ಅಥವಾ 1000 ಅಥವಾ 2000 rupees ಅಥವಾ ಅದಕ್ಕಿಂತ ಚಿಕ್ಕದ, ಅಂದ್ರೆ ನಮ್ಮ ಹೃದಯಕ್ಕೆ ಭಾರವಾಗಬಾರ್ದು. ಒಂದು ಅಮೌಂಟು, ಒಂದು ಕಂಡೀಷನ್, ಯಾರೋ ಒಬ್ರು ಬಡವರು ಅಥವಾ ನೋಡಿ ನೀಡ್ಫುಲ್ ವ್ಯಕ್ತಿಗಳು ನಮ್ಮ ಜೀವಿತದಲ್ಲಿ ಯಾರಾದ್ರೂ ಇದ್ದೇ ಇದ್ದಾರೆ, ಕರೆಕ್ಟ್ ಅಲ್ವಾ? ರೋಗಿಗಳಿರ್ತಾರೆ, ಕಷ್ಟದಲ್ಲಿರ್ತಾರೆ. ಸಣ್ಣ ಅಮೌಂಟನ್ನು ಅವರಿಗೆ ಹೆಲ್ಪ್ ಮಾಡುವಾಗ ದಿಸ್ ಇಸ್ ಏನದು? ದೇವರ ಆಜ್ಞೆಯನ್ನು ಪಾಲಿಸದ ಹಾಗೆ. ಆದ್ರೆ ಕೊಡದೇ ಇದ್ರೆ ಅದು ತಪ್ಪು, ಅದು ಕೆಟ್ಟತನ, ಬಾಂಡೇಜ್ ಬಂದ್ಬಿಡುತ್ತೆ ಲೈಫಲ್ಲಿ. ಅದೇ ಲೂಕ 11:41, ಕೊಡಿರಿ ಆವಾಗ ನಿಮಗೆ ಎಲ್ಲ ಶುದ್ಧವಾಗುವುದು. ರಿಲೀಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಮ್ಮ ಜೀವನದಲ್ಲಿ. ಆರ್ಥಿಕ ಫೈನಾನ್ಸ್ ಬ್ಲೆಸ್ಸಿಂಗ್ ರಿಲೀಸ್ ಆಗ್ಬೇಕಂದ್ರೆ ನಮ್ಮ ಸ್ವಲ್ಪದ್ರಲ್ಲಿ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಬೇಕು ನಾವು. ಅರ್ಥ ಆಗ್ತಾ ಇದೆಯಲ್ಲ? ಸ್ವಲ್ಪದ್ರಲ್ಲಿ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡುವಾಗ ದ ಗ್ರೇಟರ್ ಬ್ಲೆಸ್ಸಿಂಗ್ ಮಲ್ಟಿಪ್ಲೈ ಹೋಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಹೂಡಿಕೆ ಮಾಡುವುದ್ರ ಬಗ್ಗೆ ನಿಮ್ಗೆ ಗೊತ್ತಿದೆಯಲ್ವಾ? ಹೂಡಿಕೆ ಹೇಗಾಗ್ತದೆ? ಸ್ವಲ್ಪ 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 ಕೂಡಿಟ್ಟೆ ದೊಡ್ಡದಾಗೋದಲ್ವಾ? ಮಲ್ಟಿಪ್ಲೈ ಆಗ್ತಾ ಹೋಗೋದು. ಏನದಕ್ಕೆ ಅಂತಾರೆ? ಮ್ಯೂಚುವಲ್ ಫಂಡ್ ಅಂತಾರಲ್ವಾ? ಅದಕ್ಕೆ ಹಾಕ್ಬೇಕು ಅಂತ ನಾನು ಹೇಳ್ತಾ ಇಲ್ಲ, ಎಕ್ಸಾಂಪಲ್ ಹೇಳ್ತಾ ಇದೀನಿ. ದೇವ್ರ ರಾಜ್ಯದಲ್ಲಿ ಸ್ವಲ್ಪದಿಂದ ಸ್ಟಾರ್ಟ್ ಮಾಡುವಾಗ, ಚಿಕ್ಕ ನಮ್ಮ ಕೆಪಾಸಿಟಿ ಇವಾಗ ಚಿಕ್ಕದಿದೆ, ಇದರಲ್ಲಿ ಸ್ಟಾರ್ಟ್ ಮಾಡುವಾಗ ದೇವರು ದೊಡ್ಡದ್ರಲ್ಲಿ ನಂಬಿಗಸ್ತರಾಗಿ ಇರ್ತಾರೆ ಅಂತ ಹೇಳಿ ನಮಗೆ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಾವು ಸ್ವಲ್ಪದ್ರಲ್ಲಿಯೇ ನಂಬಿಗಸ್ತತೆ ಇಲ್ದಿದ್ರೆ ನಾಳೆ ಕೋಟಿಗಟ್ಟಲೆ ಹಣ ಕೊಡುವಾಗ ಯಾವ ಗ್ಯಾರಂಟಿ ಇದೆ ನಾವು ದೇವರ ಸೇವೆ ಮಾಡ್ತೀವಿ ಅನ್ನೋದು? ರೈಟ್? ಸರಿ ಅಲ್ವಾ? ಇವಾಗ ನಮ್ಮ ಹತ್ರ ಲಕ್ಷದಲ್ಲಿರುವಾಗ ನಾವು ಅದರಲ್ಲಿ 1000 ಗಟ್ಟಲೆ ಹಣ ಸಹಾಯ ಮಾಡದೇ ಇದ್ರೆ, ಕೋಟಿ ಬರುವಾಗ ನಾವು ಲಕ್ಷದಲ್ಲಿ ಸಹಾಯ ಮಾಡ್ತೀವಿ ಅನ್ನೋದು ಯಾವ ಗ್ಯಾರಂಟಿ? ನಮ್ಮ ಹಾರ್ಟ್ ಒಪ್ಪದೇ ಇದ್ರೆ. ಅದಕ್ಕೋಸ್ಕರ ಯೇಸು ಸ್ವಾಮಿ ಹೇಳ್ತಾ ಇರೋದು ಇದೆಲ್ಲ, ಚಿಕ್ಕದ್ರಲ್ಲಿ ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿ ಅಂತ. ಆರ್ ಯು ಗೆಟಿಂಗ್ ಇಟ್? ಹೌದಾ? ಹೌದು. ಸೊ ಇವತ್ತು ಅನೇಕ ಸಭೆಗಳಲ್ಲಿ ಒಳ್ಳೆ ರೀತಿಯಿಂದನೂ ಕಾಣಿಕೆಗಳನ್ನು ಒಟ್ಟು ಮಾಡ್ತಾರೆ, ಕೆಟ್ಟದಕ್ಕೂ ಸಹ ಉಪಯೋಗಿಸ್ತಾರೆ. ಕೆಟ್ಟ ಸಭೆಗಳು ಸಹ ಉಂಟು, ಅಲ್ಲಿ ತುಂಬಾ ಹಣ ಬರ್ತದೆ, ಅವರ ಭೋಗಕ್ಕೆ ಅಂದ್ರೆ ಸ್ವ ಇಚ್ಛೆಗೆ ಯೂಸ್ ಮಾಡ್ಕೊಳ್ತಾರೆ. ಆದ್ರೆ ಕೆಲವೊಂದು ಒಳ್ಳೆ ಸಭೆಗಳುಂಟು, ಕಾಣಿಕೆಗಳು ಒಟ್ಟಾದಾಗ ಅದು ಅನಾಥಾಶ್ರಮಕ್ಕೆ, ಬಡವರಿಗೆ ಹಂಚ್ಕೊಡ್ಲಿಕ್ಕೆ, ರೋಗಿಗಳಿಗೆ ಹಂಚ್ಕೊಡ್ತಾರೆ. ಈ ರೀತಿ ಎಲ್ಲ ಮಾಡ್ತಾರೆ. ಕಷ್ಟ ಬಂದಾಗ ಯಾರಿಗಾರು ಸಹಾಯ ಮಾಡ್ಲಿಕ್ಕೆ ಕಾಣಿಕೆಗಳನ್ನು ಇಟ್ಕೊಂಡಿರ್ತಾರೆ.
ಅದು ಕೆಲವು ಸಭೆಗಳು ಅದನ್ನು ತಪ್ಪಾಗಿ ಯೂಸ್ ಮಾಡ್ತಾರೆ. ಅವರವರ ನ್ಯಾಯ ಅವರಿಗೆ ತೀರಿಸಲೇಬೇಕು, ನ್ಯಾಯಕ್ಕೆ ಉತ್ತರ ಕೊಡಲೇಬೇಕು ಪ್ರಶ್ನೆ ಬಂದಾಗ ಪರಲೋಕದಲ್ಲಿ. ಸೊ ಬಟ್ ಇವಾಗ ಇಂಪಾರ್ಟೆಂಟ್ ಆಗಿ ಏನು ನಾವು ತಿಳ್ಕೊಂಡು ಇರಬೇಕು ಅಂತ ಹೇಳಿದ್ರೆ, ದೇವರ ನಿಯಮಗಳು ಉಂಟಲ್ವಾ, ಅದು ನಾವು ಕರೆಕ್ಟ್ ಆಗಿ ಫಾಲೋ ಮಾಡ್ಬೇಕು. ನಮ್ಮ ಹತ್ರ ಏನು ಇಲ್ವಾ, ಕೊಡುವಂತ ಮನಸ್ಸನ್ನು ನಾವು ಕ್ರಿಯೇಟ್ ಮಾಡ್ಬೇಕು. ಅರ್ಥ ಆಗ್ತಾ ಇದೆಯಲ್ವಾ? ಕೊಡುವುದು ಇದು ಒಂದು ನಿಯಮವಾಗಿದೆ. ಎಲ್ಲಿಗೆ ಕೊಡಬೇಕು? ಯೇಸುವಿಗೆ ಕೊಡು. ಯಾರಿಗೆ ಕೊಡಬೇಕು? ಯೇಸುವಿಗೆ ಕೊಡಬೇಕು. ಹಾಗಂತ ಹೇಳಿದ್ರೇನು? ನಾನು ಹಸಿದಿದ್ದೇನು, ನಾನು ಬಾಯಾರಿದ್ದೇನು, ಕಷ್ಟದಲ್ಲಿದ್ದೇನೆ, ಈ 6 ಪಾಯಿಂಟ್ ಅನ್ನ ಹೇಳಿದ್ದಾರೆ. ನನಗೆ ಕೊಡುವುದಂದ್ರೆ ಯಾರು ಅಂತ ಹೇಳಿದ್ದಾರೆ? ನನ್ನ ಸಹೋದರರಲ್ಲಿ ಈ ಚಿಕ್ಕವನಾದ ನನ್ನ ಸಹೋದರರು ಅಂತ ಹೇಳಿದ್ರೆ, ಕಷ್ಟದಲ್ಲಿರುವಂತ ಪ್ರತಿಯೊಬ್ರು, ನಮ್ಮ ನೇಬರ್ಸು, ಫ್ರೆಂಡ್ಸ್ಗಳು, ಪಕ್ಕದವರು ಎಲ್ಲ, ನಮ್ಮ ಪರಿಚಯ ಇದ್ದವರು ಯಾರೆಲ್ಲ ಕಷ್ಟದಲ್ಲಿರೋ ಒಂದು ಚಿಕ್ಕ ಅಮೌಂಟ್, ನಮ್ಮ ರೊಟ್ಟಿಯಲ್ಲಿ ಒಂದು ತುಂಡನ್ನು ಅವ್ರಿಗೆ ಕೊಡುವಾಗ ಅದು ಖಂಡಿತ ನಮಗೇನೆ ಆಶೀರ್ವಾದ, ನಮ್ಮ ಫೈನಾನ್ಸ್ ಇನ್ಕ್ರಿಮೆಂಟ್ ಆಗುತ್ತೆ. ಓಕೆ, ಸೊ ದಿಸ್ ಇಸ್, ನಾವು ಅದನ್ನ ಪ್ರಾಕ್ಟೀಸ್ ಮಾಡಬೇಕು. ಓಕೆ, ಎನಿ ಡೌಟ್? ಎನಿ ಡೌಟ್? ಇಲ್ಲ ಬ್ರದರ್. ಓಕೆ, ಸೊ ನಾನು ಫ್ರೀ ಆಗಿದ್ದೇನೆ. ಆಲ್ಮೋಸ್ಟ್ 3:50 ಆಯಿತು. ನಿಲ್ಲಿಸ್ಬೇಕಾದ್ರೆ ನಿಲ್ಲಿಸುವ. ಯಾರಿಗಾದರೂ ಎಜೆಕ್ಟ್ ಮಾಡಲಿಕ್ಕಿದ್ರೆ ಎಜೆಕ್ಟ್ ಮಾಡ್ಬೋದು. ಸೊ ಟೈಮ್ ಈಸ್ ಅಪ್. ಓಕೆ, ಸೊ ಇವತ್ತು ಕಲಿತಂಥ ಪಾಠಗಳು ಎಲ್ಲರಿಗೂ ಹೆಲ್ಪ್ ಆಯ್ತಾ? ಸಂಗತಿಗಳೆಲ್ಲ ಹೌದು ಬ್ರದರ್. ಎಸ್, ಯಾ, ಆಮೆನ್. ಸೊ ಕೊಡುವಂತ ಮನಸ್ಸು ದೇವರಿಗೆ ತುಂಬಾ ಇಷ್ಟ. ಅದಕ್ಕೆ ವಾಕ್ಯ ಹೇಳ್ತದಲ್ಲ, ಪ್ರೀತಿಯಿಂದ ಕೊಡುವರ ಮೇಲೆ ಅಲ್ಲ, ಹೇಗದು? ದೇವರಿಗೆ ಸಂತೋಷ ಉಂಟು. ಕರೆಕ್ಟ್, ಪ್ರೀತಿಯಿಂದ ಕೊಡುವರ ಮೇಲೆ ಕೊಡುವರ ಮೇಲೆ ದೇವರಿಗೆ ಸಂತೋಷ ಉಂಟು. ಸಂತೋಷ ಉಂಟು. ಸೊ ಭಾರವಾಗಿ ಯಾವತ್ತೂ ಕೊಡಬಾರ್ದು. ಒಂದ್ ವೇಳೆ ಕೊಡ್ಲಿಕ್ಕೆ ಮನಸ್ಸಿಲ್ವ, ಬಾರದಿಲ್ಲ. ಬಟ್ ಇದನ್ನ ಸ್ಲೋ ಆಗಿ ಕಲ್ಟಿವೇಟ್ ಮಾಡ್ಬೇಕಂದ್ರೆ ಪ್ರಾಕ್ಟೀಸ್ ಮಾಡ್ಬೇಕು. ಚಿಕ್ಕದ್ರಿಂದ 50ರಿಂದ 100ರಿಂದ ಹೀಗೆ ಸ್ಟಾರ್ಟ್ ಮಾಡ್ತಾ ಮಾಡ್ತಾ ಪ್ರಾಕ್ಟೀಸ್ ಆಗುತ್ತೆ. ಮತ್ತೆ ಕೊಡುವ ಪ್ಲೇಸು ಸಹ ನಾವು ಪ್ರಾಪರ್ ಆಗಿ ಫೈಂಡ್ ಔಟ್ ಮಾಡಬೇಕು. ಒಳ್ಳೆ ನೆನಪಾಯ್ತು. ಸೊ ಇದು ಜೀವಿತ ನೀನು ಶೇರ್ ಮಾಡಿದಂತ ಲಿಂಕು ಗ್ರೂಪಲ್ಲಿ 16 crores 16 ಕೋಟಿ ಒಂದು ಮಗುವಿಗೆ ಅವಶ್ಯಕತೆ ಇದೆ ಅನ್ನೋದು ಅದು ನ್ಯೂಸ್ ಅಲ್ಲಿ ಬಂದಿದೆ ಅಂತ ಹೇಳಲ್ಪಟ್ಟಿತ್ತು. ಇಂಥದ್ದನ್ನೆಲ್ಲ ಪ್ಲೀಸ್ ದಯವಿಟ್ಟು ನಂಬಲಿಕ್ಕೆ ಹೋಗ್ಬೇಡಿ ಯಾರು ಸಹ. ಆಯ್ತಾ ಜೀವಿತ? ಡೋಂಟ್ ಬಿಲೀವ್, ಇಟ್ಸ್ ಅ ಟ್ರ್ಯಾಪ್. ಮೇ ಬಿ ಟ್ರ್ಯಾಪ್, ಮೇ ಬಿ ಟ್ರೂತ್, ಬಟ್ 16 crores ಟ್ರೀಟ್ಮೆಂಟು ಐ ಡೋಂಟ್ ಥಿಂಕ್ ಸೊ. ಯಾರು ನಂಬ್ತೀರಾ 16 ಕೋಟಿಯ ಟ್ರೀಟ್ಮೆಂಟ್ ಒಂದು ಮಗುವಿಗೆ ಅವಶ್ಯಕತೆ ಇದೆ ಅಂತ? ಹೇಳಿ. ಇಲ್ಲ, ಇದು ಏನಂತ ಹೇಳಿದ್ರೆ ಇದೆಲ್ಲ ಟ್ರ್ಯಾಪ್. ನ್ಯೂಸ್ ಯೂಸ್ ಮಾಡ್ಕೊಂಡು ಒಳ್ಳೊಳ್ಳೆ ನ್ಯೂಸ್ ಚಾನೆಲ್ ಸಹ ಯೂಸ್ ಮಾಡ್ತಾರೆ. ಮತ್ತೆ ಹೀರೋಸ್ಗಳ ಫೋಟೋ ಹಾಕ್ತಾರೆ, ಹೌದಾ? ನ್ಯೂಸ್ನವರವರೆಲ್ಲ ಕೆಲವು ಕೋಟಿ ಹಂಚ್ಕೊಂಡು ಆ ಕುಟುಂಬಕ್ಕೆ ಸ್ವಲ್ಪ ಸಹಾಯ ಮಾಡ್ತಾರೆ. ಯಾಕಂದ್ರೆ ಇಷ್ಟು ಕೋಟಿ ಜನಗಳ ಮಧ್ಯದಲ್ಲಿ ಚಿಕ್ಕ ಅಮೌಂಟ್ ಸಹ ಒಬ್ಬೊಬ್ರು ಹೆಲ್ಪ್ ಮಾಡಿದ್ರೆ ಕೋಟಿಗಟ್ಟಲೆ ಅಲ್ಲಿ ಶೇಖರವಾಗ್ಬಿಡುತ್ತೆ. ಪ್ಲೀಸ್ ಡೋಂಟ್ ಫಾಲೋ ದಟ್. ನಿಮ್ಮ ಕಣ್ಣಿಂದ ನೋಡಿ, ಕಿವಿಯಿಂದ ಕೇಳಿದ್ರೆ ಮಾತ್ರ ಅದಕ್ಕೆ ನಾವು ಕೊಡಬೇಕು. ಆಯ್ತಾ? ನಾವು ಜ್ಞಾನರು ಸಹ ಆಗ್ಬೇಕು, ಸರ್ಪದಂತೆ ಚತುರರು ಸಹ ಆಗ್ಬೇಕು. ನಾನು ಹೇಳ್ತೀನಿ, ಮುಂಬೈ ಸ್ಟ್ರೀಟ್ ಅಲ್ಲಿ ಭಿಕ್ಷುಕರಿದ್ದಾರೆ. ನಮ್ಮ ಮಿಸ್ಸಸ್ ಅವರು ಇಲ್ಲಿನವರು, ಅವರಿಗೆ ಇಲ್ಲಿನ ಸಿಚುವೇಶನ್ಗಳೆಲ್ಲ ಗೊತ್ತುಂಟು, ಇಲ್ಲಿ ಹುಟ್ಟಿ ಬೆಳೆದವರು. ಇಲ್ಲಿ ಭಿಕ್ಷುಕರು ತುಂಬಾ ಇರ್ತಾರೆ, ಗ್ರೂಪ್ ಇದ್ದಾರೆ. ಅವ್ರ ಬಗ್ಗೆ ತಿಳಿದಾಗ ನನಗೆ ಆಶ್ಚರ್ಯವಾಯ್ತು. ಅವ್ರ ಲಕ್ಷ ಕೋಟಿಗಟ್ಟಲೆ ಬಿಸ್ನೆಸ್, ಅವ್ರದ್ದು ಏಜೆಂಟ್ ಇರ್ತಾರೆ, ಅವರ ಅಂಡರ್ ಅಲ್ಲಿ ತುಂಬಾ ಭಿಕ್ಷುಕರು ಕೆಲಸ ಮಾಡ್ತಾರೆ. ಅವರೆಲ್ಲ ಈ ಹಣವನ್ನು ಭಿಕ್ಷೆ ಬೇಡಿ ತಂದು ಒಟ್ಟು ಮಾಡ್ಬಿಟ್ಟು ಅದು ದೊಡ್ಡ ಅಮೌಂಟ್ ಆಗುತ್ತೆ, ಅವರಿಗೆ ಸ್ಯಾಲ್ರಿ ಸಿಗುತ್ತೆ. ಹಿಂಗೆಲ್ಲ ಇದೆ. ಲೋಕ ತುಂಬಾ ಕೆಟ್ಟದಾಗಿದೆ, ಹುಷಾರು ಸಹ ಆಗಿರ್ಬೇಕು. ಆಯ್ತಾ? ಸರಿಯಾ ಜೀವಿತಾ? ಯಾ, ಬಿ ಕೇರ್ಫುಲ್. ಓಕೆ, ಯಾರೋ ರೋಡಲ್ಲಿ ಕಾಣಿಸ್ತಾ ಇದ್ದಾರಾ, ಪಾಪ ಹೊಟ್ಟೆ ಹಸಿ ಇದ್ದಿದೆ, ಅವ್ರಿಗೆ ಒಂದು ಬನ್ನು ಅಥವಾ ಬ್ರೆಡ್ ಬಿಸ್ಕೆಟ್ ಎಲ್ಲ ಕೊಂಡ್ಕೊಡಿ. ಓಕೆ, ಪರಿಚಯದವ್ರು ಯಾರಾದ್ರೂ ರೋಗಿ ಆಗಿದ್ದಾರಾ, ಅವ್ರಿಗೆ ಹೋಗಿ ಸ್ವಲ್ಪ ಅಮೌಂಟ್ ಅಥವಾ ಏನಾದ್ರೂ ಒಂದು ಸಹಾಯ ಮಾಡಿ.
ಅಟ್ಲೀಸ್ಟ್ ಪ್ರೇಯರ್ ಆದ್ರೂ ಮಾಡಿ. ಸೊ ದಿಸ್ ಇಸ್ ಹೌ ವಿ ಹ್ಯಾವ್ ಟು ಫಾಲೋ. ಈ ರೀತಿಯಾಗಿ ನಾವು ದೇವರ ಕೆಲಸವನ್ನು ಮಾಡಬೇಕು. ವಂಚನೆಗೆ ಒಳಗಾಗಬಾರ್ದು ನಾವು. ಓಕೆ ಓಕೆ 4 ಗಂಟೆ ಆಯ್ತು ಆಲ್ಮೋಸ್ಟ್. ಏನಾದ್ರೂ ಇದ್ರೆ ಕೇಳ್ಬೋದು, ಇಲ್ಲಾಂದ್ರೆ ವೈಂಡ್ ಅಪ್ ಮಾಡೋಣ. ಎಸ್ ಹೇಳಿ. Praise the Lord. ಓಕೆ ವೈಂಡ್ ಅಪ್ ಮಾಡುವ. ಪ್ರೇಯರ್ ಮಾಡಿ. ಮೋನ ಮಾಡ್ತೀಯ ಮೋನ ಕ್ಲೋಸಿಂಗ್ ಪ್ರೇಯರು? ಮೋನ ಹಾ ಮಾಡ್ತೇನೆ. ಥ್ಯಾಂಕ್ ಯು ಜೀಸಸ್. ಹಾಲೆಲೂಯ ಹಾಲೆಲೂಯ. ಸ್ತೋತ್ರ ಸ್ವಾಮಿ, ಸ್ತೋತ್ರ ರಾಜನ, ಸ್ತೋತ್ರ ಕರ್ತನೆ ಅಪ್ಪ ತಂದೆಯೇ, ನೀವು ಕೊಟ್ಟಂತ ದಿವಸಕ್ಕಾಗಿಯೂ ಸ್ತೋತ್ರ ಸ್ವಾಮಿ. ಹೌದಪ್ಪ, ನಿನ್ನ ವಾಕ್ಯದ ವಚನದಲ್ಲಿ ಸಿಕ್ಕಿದಂತ ಗುಡಾರಕ್ಕಾಗಿ ಸ್ತೋತ್ರ ಅಪ್ಪ ಕರ್ತನೆ. ಹೌದು ಸ್ವಾಮಿ, ಹೇಗೆ ನಾವು ನಮ್ಮ ಜೀವಿತದಲ್ಲಿ ಒಂದೊಂದು ವಿಷಯಗಳನ್ನು ನಾವು ಅಳವಡಿಸಿಕೊಂಡು ಜ್ಞಾನದಿಂದ ತುಂಬಿಕೊಂಡು ಸ್ವಾಮಿ, ನಮ್ಗೆ ಬೇಕಾದ ರೀತಿಯಲ್ಲಿ ಅಲ್ಲದೆ ಸ್ವಾಮಿ, ನಿನ್ನ ಚಿತ್ತದಂತೆ ನಡೆಯುವಂತೆ ನೀನು ನಮಗೆ ಕಲಿಸಿದಂತ ವಾಕ್ಯಕ್ಕಾಗಿಯೂ ಸ್ತೋತ್ರಪ್ಪ. ಹೌದು ಕರ್ತನೆ, ನಾವೆಲ್ಲರೂ ಸ್ವಾಮಿ ನಿನ್ನ ಮಕ್ಕಳಾಗಿ ಜೀವಿಸುವಂತೆ ಕೊಟ್ಟಂತ ಕೃಪಕ್ಕಾಗಿಯೂ ಸ್ತೋತ್ರ ಸ್ವಾಮಿ. ಹೌದಪ್ಪ, ಒಂದೊಂದು ವಿಷಯವನ್ನು ನಾವು ಕಲಿತೆವು ಸ್ವಾಮಿ, ಅದಕ್ಕಾಗಿ ಸ್ತೋತ್ರ ಅಪ್ಪ. ಒಂದೊಂದು ವಿಷಯಗಳನ್ನು ಸ್ವಾಮಿ ನಾವು ಅದನ್ನು ನಮ್ಮ ಯಾವುದೇ ಕಾರಣಕ್ಕೂ ಎನಿಮಿ ತಕೊಂಡು ಹೋಗದಂತೆ ಸ್ವಾಮಿ, ನಾವು ಅದನ್ನು ನಮ್ಮ ಮನಸ್ಸಿನಲ್ಲಿ ಕರ್ತನೆ ಹಚ್ಚಿಟ್ಕೊಂಡು ಸ್ವಾಮಿ, ನಾವು ಬೇರೆಯವರಿಗೆ ಹೇಳಿ ಕೊಡುವಂತೆ ಸ್ವಾಮಿ ನಮ್ಗೆ ಆ ದಯವನ್ನು ಪಾಲಿಸಿಕೊಡು ಸ್ವಾಮಿ. ಅಪ್ಪ ತಂದೆಯೇ ಸ್ವಾಮಿ ಸ್ತೋತ್ರಪ್ಪ. ಹೌದು ಕರ್ತನೆ ಅಪ್ಪ, ಜೀವನ ಹೇಳಿದಂತ ಒಂದೊಂದು ವಾಕ್ಯವು ಸತ್ಯ ಸ್ವಾಮಿ, ಅದಕ್ಕಾಗಿಯೂ ಸ್ತೋತ್ರ. ಅವ್ರು ಹೇಳುವಂತ ಒಂದೊಂದು ವಿಷಯವು ಸ್ವಾಮಿ ನಮ್ಗೆ ನಮ್ಮ ಜೀವಿತದಲ್ಲಿ ಆಧಾರವಾಗಿದೆ ಅಪ್ಪ, ಅದಕ್ಕಾಗಿಯೂ ಸ್ತೋತ್ರ ಕರ್ತನೆ. ನಾವು ಇವೆಲ್ಲ ವಿಷಯವನ್ನು ಸ್ವಾಮಿ ನಮ್ಮ ಜೀವಿತದಲ್ಲಿ ಮಾತ್ರವಲ್ಲದೆ ಎಲ್ಲೆಲ್ಲಿ ವಿಷಯದಲ್ಲಿ ಬೇಕಿದ್ದ ಸ್ವಾಮಿ ಅದನ್ನು ಯೂಸ್ ಮಾಡುವಂತೆ ನಮ್ಮನ್ನು ಬಲಪಡಿಸಿ ನಡೆಸಪ್ಪ ಕರ್ತನೆ. ಹೌದಪ್ಪ, ಕಾರಣಾಂತಗಳಿಂದ ಬರ್ಲಿಕ್ಕಾಗಿರೋ ನಮ್ಮ ಸಿಸ್ಟರ್ಸ್ನವರನ್ನು ಸ್ವಾಮಿ ನೀನು ಅವರನ್ನು ಬಲಪಡಿಸಿ ನಡೆಸು ತಂದೆ. ಅವರ ಆರೋಗ್ಯವು ಕಂಪ್ಲೀಟ್ ಆಗಿ ಗುಣವಾಗುವಂತೆ ಸ್ವಾಮಿ ಅವ್ರಿಗೆ ಆ ಒಂದು ಆಶೀರ್ವಾದದಿಂದ ತುಂಬಿಸಪ್ಪ. ಹೌದು ತಂದೆ, ನೀನು ಕಾಯುವ ತಂದೆ ಅಪ್ಪ, ನೀನು ಕಾಯ್ತೀರಿ ನಮ್ಮ ಮಕ್ಕಳಿಗೋಸ್ಕರ. ಹೌದು, ನಾವು ಯಾವಾಗ ನೀನು ನಮ್ಮನ್ನು ಕರಿತೇವೆ ನಾವು ಹೂಗುಡ್ತೇವೆ ಸ್ವಾಮಿ, ಆ ಕರೆಗೆ ನಾವು ಹೂ ಕೊಡುವಂತೆ ಅಪ್ಪ ನೀ ನಮ್ಮ ಜೊತೆಯಲ್ಲಿ ನಡೆಸಪ್ಪ. ಹೌದು ತಂದೆಯೇ ರಾಜನೇ, ನಿನ್ನ ಚಿತ್ತದಂತೆ ನಾವು ನಡೆಯುವಾಗ ಸ್ವಾಮಿ ನಮ್ಮ ಹಳೆಯ ಸ್ವಭಾವ, ಹಳೆಯ ವಿಷಯವನ್ನು ನಾವು ಮನಸ್ಸಿಗೆ ತರದೆ, ಆಲೋಚನೆಗೆ ತರದೆ ಅಪ್ಪ ನಿನ್ನ ಮಕ್ಕಳಾಗಿ ಜೀವಿಸುವಂತೆ ನಮ್ಮೆಲ್ಲರನ್ನು ಬಲಪಡಿಸಿ ನಡೆಸಪ್ಪ. ಹೌದು ಸ್ವಾಮಿ, ನಾವು ಮಾಡ್ತೇವೆ ಕರ್ತನೆ, ಕೆಲವೊಮ್ಮೆ ನಾವು ಹೇಳ್ತೇವೆ ಇಲ್ಲ ನಾವು ಮಾಡೋದಿಲ್ಲ, ನಾವು ನಿಮ್ಮ ಮಕ್ಕಳಾಗಿ ಜೀವಿಸುವಂತ ಹೇಳಿರ್ತೇವೆ, ಆದ್ರೆ ಕೆಲವೊಮ್ಮೆ ನಮ್ಮ ಬಾಯಿಂದ ನಮ್ಮ ಮಾತಿನ ತಪ್ಪಾಗಿರ್ತದೆ ಸ್ವಾಮಿ, ಅದನ್ನು ನಮ್ಮನ್ನು ಕ್ಷಮಿಸು ತಂದೆ ಅಪ್ಪ. ನೀನು ಪ್ರೀತಿ ಕೊಡುವಂತ ತಂದೆ ಸ್ವಾಮಿ, ಇನ್ಯಾವುದೋ ಕೋಪ ಮಾಡೋದಿಲ್ಲಪ್ಪ. ನಿನ್ನ ವಾಕ್ಯದಲ್ಲಿ ನೀನು ನಮ್ಮೆಲ್ಲರನ್ನು ನಡೆಸ್ತೀಯಪ್ಪ, ಅದಕ್ಕಾಗಿಯೂ ಸ್ತೋತ್ರ. ನಿಮ್ಗೆ ನಾವು ಘನಮಾನ ಮಹಿಮೆಯನ್ನು ಸಲ್ಲಿಸ್ತೇವೆ ಅಪ್ಪ. Hallelujah to the Lord, hallelujah to the Father who does so many amazing things in everyone's life. He's a victorious Father, he's a victorious Creator who does every beautiful things in everybody's life, oh Father. ನೀವು ಹೆಲ್ತ್ ಕೊಡ್ತೀರಿ ಸ್ವಾಮಿ, ನೀವೆಲ್ಲವನ್ನು ಕೊಡ್ತೀರಿ ಅಪ್ಪ, ಎಲ್ಲರ ಚಿತ್ತಕ್ಕೆ ಬೇಕಾದಂದನ್ನೆಲ್ಲ ಒದಗಿಸಿ ಕೊಡ್ತೀರಿ ತಂದೆಯೇ. ಹೌದಪ್ಪ, ಇವತ್ತು ನಾವೆಲ್ಲ ಸೇರಿ ಬಂದಿರೋ ಒಬ್ಬೊಬ್ಬರನ್ನು ನೀನು ಆಶೀರ್ವದಿಸು ಸ್ವಾಮಿ, ಒಬ್ಬೊಬ್ಬರಿಗೆ ಬೇಕಾದದೆಲ್ಲ ಅಂತ ಪಾಲಿಸಿ ನಡೆಸು ಕರ್ತನೆ. ಹೌದಪ್ಪ, ಹಾಗೇನೆ ಕರ್ತನೆ ನಾವು ಜಗದೀಶ್ ಬ್ರದರ್ಗೋಸ್ಕರ ಬೇಡ್ತೇವೆ ಸ್ವಾಮಿ ಅಪ್ಪ. ಅವರಿಗೆ ಸ್ವಲ್ಪ ಅಸೌಖ್ಯ ಉಂಟಂತ ಹೇಳಿ ಕೇಳಿ ಬಂದಿದ್ದೇವೆ ಅಪ್ಪ, ನೀನು ಅವರನ್ನು ಬಲಪಡಿಸಿ ನಡೆಸು ತಂದೆ. ಎಲ್ಲೆಲ್ಲಿ ಅವರ ಆರ್ಗನಲ್ಲಿ ಯಾವ ಮೂಲೆಯಲ್ಲಿ ಅವರಿಗೆ ಕ್ಯಾನ್ಸರ್ ಹರಡ್ತಾ ಉಂಟು ಸ್ವಾಮಿ, ನೀನ್ ಕಾರ್ಯ ಮಾಡಪ್ಪ. ಹೌದಪ್ಪ, ಅವ್ರ ಜೊತೆಲಿ ಅವರ ಫ್ಯಾಮಿಲಿ ಜೊತೆಲಿ ನೀನು ಇದನ್ನ ಅವ್ರನ್ನ ನಡೆಸು ಸ್ವಾಮಿ. ಅವ್ರಿಗೆ ಬೇಕಾದ ಸಹಾಯವನ್ನೆಲ್ಲ ಒದಗಿಸಿ ಕೊಡಪ್ಪ. ನಿನ್ನ ಮೆರೆಕಲಿಂದ ಎಂತವೂ ಆಗ್ಲಿಕ್ಕೆ ಸಾಧ್ಯ ಇದೆ ಸ್ವಾಮಿ, ನೀನು ಅವ್ರಿಗೆ ಬಲಪಡಿಸಿ ನಡೆಸು ಅಪ್ಪ. ಅವರ ಕುಟುಂಬವನ್ನು ಆಶೀರ್ವದಿಸು ತಂದೆ, ಬೇಗನೆ ಅವ್ರು ಗುಣ ಆಗಿ ಬರುವಂತೆ ಅಪ್ಪ, ತನ್ನ ಟೆಸ್ಟ್ ಮನೆ ನಮ್ಗೆಲ್ಲರಿಗೆ ಕೊಡುವಂತೆ ಆ ಒಂದು ವಿಲ್ಲನ್ನು ಕೊಟ್ಟು ನಡೆಸು ಸ್ವಾಮಿ.
Yes, Father. ಯೇಸು ನಾಮದಲ್ಲಿ ಅಪ್ಪ ನಾವು ಬೇಡ್ತೇವೆ. ಸ್ತೋತ್ರಪ್ಪ Amen, ತಂದೆ, amen. ಸ್ತೋತ್ರಪ್ಪ ರಾಜನೇ. ಅದೇ ಹಾಗೆ ಸ್ವಾಮಿ ಮೇರಿ Thank you, ಸಿಸ್ಟರ್ Jesus. ಅವರಿಗೂ Thank you, ಬರ್ಲಿಕ್ಕೆ ಆಗ್ಲಿಲ್ಲ ಸ್ವಾಮಿ, ನೀನು Jesus. ಅವ್ರ ಜೊತೆಲಿದ್ದು ನಡೆಸಪ್ಪ. ಅವ್ರಿಗೆ ಆರೋಗ್ಯವನ್ನು ಕೊಟ್ಟು ಸಮಾಧಾನ ಕೊಟ್ಟು ನಡೆಸೋ ಸ್ವಾಮಿ, ಅವ್ರ ಜೊತೆಲಿದ್ದು ನಡೆಸೋ ಸ್ವಾಮಿ. ಅವ್ರು ಬೇಗನೆ ಗುಣ ಆಗಿ ನಮ್ಮ ಗ್ರೂಪಿಗೆ ಸೇರಿ ಬರುವಂತೆ ಅಪ್ಪ ನಾನು ಬೇಡ್ತೇನೆ ತಂದೆಯೇ. ಹಲ್ಲೆಲೂಯಾ, ಸ್ತೋತ್ರ ಜೀಸಸ್. ಹಾಗೇನೆ ಅಪ್ಪ ನಮ್ಮೆಲ್ಲರ ನಿಮ್ಮ ಕೈಲಿ ಪುನರಾವರ್ತಿ ಒಪ್ಪಿಸ್ತೇನೆ ಅಪ್ಪ. ನೆಕ್ಸ್ಟ್ ವೀಕ್ Yes, ನಾವು Father. ಸಾಟರ್ಡೆ ಸೇರಿ ಬರುವಂತೆ ಸ್ವಾಮಿ, ನಿನ್ನನ್ನು ಆರಾಧಿಸಿ ಇನ್ನೂ ಹೆಚ್ಚಾಗಿ ನಿನ್ನ ವಾಕ್ಯದ ಆಳವನ್ನು ನಾವು ಕಲಿಯುವಂತೆ ಅಪ್ಪ, ನಿನ್ನ ಚಿತ್ತದಂತೆ ನಾವು ನಡೆಯುವಂತೆ ಅಪ್ಪ, ನಿನ್ನ ಮಕ್ಕಳಾಗಿ ನಾವು ಜೀವಿಸುವಂತೆ ನಿನ್ನ ನಮ್ಮೆಲ್ಲರನ್ನು ಬಲಪಡಿಸಿ ನಡೆಸು ತಂದೆಯೇ. ಬಲಪಡಿಸ್ಕೊಳ್ತೇವೆ. Thank you, Jesus. Thank you, Holy Thank you, Spirit. Thank you, Jesus. Father. Hallelujah. Hallelujah to your name. Glory to your name. Glory to your name, Jesus. Glory Yes, to your Father. name, Appa. Yes, Father. Thank you once again, Father. Thank you, Thank you, Jesus. Jesus. Thank you, Thank you, Holy Spirit, for this prayer, for this moment, for everything you have done in everyone's life, oh Lord. Thank you, Jesus. Humbly I ask this prayer into your name, oh Father. Amen. 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 Thank you, Jesus. Amen. ಯೇಸು ಕ್ರಿಸ್ತನ ಶಾಂತಿ ಸಮಾಧಾನವು ನಿಮ್ಮೆಲ್ಲರೊಂದಿಗಿರಲಿ. ಗಾಡ್ ಬ್ಲೆಸ್ ಯು. ಟೇಕ್ ಕೇರ್. ವಿಲ್ ಮೀಟ್ ಯು ಅಗೈನ್. ಗಾಡ್ ಬ್ಲೆಸ್ Thank ಯು. you, brother. God bless you. Amen.